ಮದುವೆಯಾಗಿ 10 ದಿನ ಕಳೆದರೂ ನಮಗೆ ಪ್ರಸ್ತುತ ಕಾರ್ಯ ಮಾಡಲಿಲ್ಲ. ನನ್ನ ಗಂಡನು ಇದರ ಬಗ್ಗೆ ಆಸಕ್ತಿ ತೋರಲಿಲ್ಲ. ಅವನ ನಡವಳಿಕೆಯೇ ವಿಚಿತ್ರವಾಗಿತ್ತು. ಅವನು ಕೆಲಸ ಮುಗಿಸಿ ಮನೆಗೆ ಬರುವ ಸಮಯದಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿದ್ದ ಹಳೆಯ ರೂಮಿಗೆ ಒಂದು ಹೆಂಗಸು ಹೋಗುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅದೇ ರೂಮಿನಿಂದ ನನ್ನ ಗಂಡ ಹೊರಗಡೆ ಬರುತ್ತಿದ್ದ. ನಾನು ಒಂದು ದಿನ ಯಾರಿಗೂ ತಿಳಿಯದ ಹಾಗೆ ಆ ರೂಮಿನ ಒಳಗೆ ಹೋಗಿ ಅಲ್ಲಿನ ದೃಶ್ಯ ನೋಡಿ ಅಲ್ಲೇ ಕುಸಿದು ಬಿದ್ದೆ. ಅಲ್ಲಿ ಒಬ್ಬಳು ಮಂಗಳಮುಖಿ ಇದ್ದಳು. ಕೊನೆಗೆ ನನ್ನ ಗಂಡನೇ ನನಗೆ ಬೇರೆ ಜೀವನ ಕೊಡಿಸಿದ. ನನ್ನ ಹೆಸರು ಪದ್ಮ. ನನ್ನ ತಂದೆ ಬೈಕ್ ಗ್ಯಾರೇಜ್ ಇಟ್ಟುಕೊಂಡಿದ್ದರು. ಅಪ್ಪನ ಹೆಸರು ಗೋಪಯ್ಯ, ಅಮ್ಮನ ಹೆಸರು ಗೌರಿ. ನಮ್ಮ ಪ್ರಪಂಚದಲ್ಲಿ ನಾನು, ನನ್ನ ಅಮ್ಮ, ನನ್ನ ಅಪ್ಪ ತುಂಬಾ ಸುಂದರವಾಗಿ ಜೀವನ ನಡೆಸುತ್ತಿದ್ದೆವು. ಇದು ಆ ದೇವರಿಗೆ ಇಷ್ಟವಾಗಲಿಲ್ಲವೇನೋ. ನನ್ನ ತಾಯಿಗೆ ಕ್ಯಾನ್ಸರ್ ಎಂಬ ರೋಗ ಕೊಟ್ಟು ನನಗೆ 6 ವರ್ಷವಿದ್ದಾಗ ಅವಳನ್ನು ಅವನ ಬಳಿ ಕರೆದುಕೊಂಡು ಬಿಟ್ಟ. ನನ್ನ ತಂದೆ ನನ್ನ ತಾಯಿಯ ಕೊರಗಿನಲ್ಲಿಯೇ ಬದುಕುತ್ತಿದ್ದರು. ಆದರೆ ನನಗೋಸ್ಕರ ನಗುತ್ತಿದ್ದರು. ಮನೆಯಲ್ಲಿ ಎಲ್ಲಾ ಕೆಲಸ ಅಮ್ಮನೇ ಮಾಡುತ್ತಿದ್ದರಿಂದ ಅಪ್ಪನಿಗೆ ಅಡುಗೆ ಕೆಲಸವಾಗಲಿ ಮನೆ ಕೆಲಸವಾಗಲಿ ಅಷ್ಟು ಗೊತ್ತಿರಲಿಲ್ಲ. ಆದರೂ ಅವರೇ ಈಗ ಎಲ್ಲ ಕೆಲಸವನ್ನು ಮಾಡುತ್ತಿದ್ದರು. ಅಡಿಗೆ ಮಾಡುವುದಂತೂ ಅಪ್ಪನಿಗೆ ಗೊತ್ತೇ ಇರಲಿಲ್ಲ. ಆದರೂ ಹೇಗೋ ಅವರಿಗೆ ಬಂದ ಹಾಗೆ ಮಾಡುತ್ತಿದ್ದರು. ಅದನ್ನು ನಾವಿಬ್ಬರು ಸಂತೋಷದಿಂದ ತಿನ್ನುತ್ತಿದ್ದೆವು. ಒಂದು ದಿನ ನಮ್ಮ ಮನೆಗೆ ದೊಡ್ಡಮ್ಮ ದೊಡ್ಡಪ್ಪ ಬಂದರು. ಅಂದರೆ ಅಮ್ಮನ ಅಕ್ಕ ನನ್ನನ್ನು ನೋಡಿ ಹೋಗಲು ಬಂದಿದ್ದರು. ನನ್ನನ್ನು ನೋಡಿ ಜೋರಾಗಿ ಅಳತೊಡಗಿದರು ಮತ್ತು ನನಗೆ ಹೊಸ ಬಟ್ಟೆ ತಿಂಡಿ ಎಲ್ಲ ತಂದಿದ್ದರು. ಪದ್ಮ, ಅಪ್ಪ ಎಲ್ಲಮ್ಮ ಅಂತ ದೊಡ್ಡಮ್ಮ ಕೇಳಿದಾಗ ಅಪ್ಪ ಗ್ಯಾರೇಜ್ನಲ್ಲಿ ಇದ್ದಾರೆ, ಇನ್ನೇನು ಬಂದು ಬಿಡ್ತಾರೆ ಅಂತ ಹೇಳಿದೆ. ಆಗ ಅವರು ಅವರ ಮನೆಯಿಂದಲೇ ಅಡುಗೆ ಮಾಡಿ ಊಟ ತಂದಿದ್ದರು. ಅಪ್ಪನೂ ಕೂಡ ಅದೇ ಸಮಯಕ್ಕೆ ಮನೆಗೆ ಬಂದರು. ದೊಡ್ಡಮ್ಮ ಅಪ್ಪನನ್ನು ಮಾತನಾಡಿಸಿ ಊಟಕ್ಕೆ ಕುಳಿತುಕೊಳ್ಳಿ ಎಂದು ಹೇಳಿದರು. ಆಗ ಅಪ್ಪ, ನಾನು ಅಡುಗೆ ಮಾಡಿದ್ದೆ, ನೀವು ಪಾಪ ಯಾಕೆ ಅಷ್ಟು ದೂರದಿಂದ ಅಡುಗೆ ಹೊತ್ತು ತಂದಿದ್ದೀರಾ? ಇಲ್ಲ ಬಾವ, ಪದ್ಮನ್ಗೆ ನಾನು ಮಾಡುವ ಅಡಿಗೆ ತುಂಬಾ ಇಷ್ಟ, ಅದಕ್ಕಾಗಿ ಮಾಡಿ ತಂದೆ ಎಂದು ಹೇಳಿದರು. ಆಗ ಎಲ್ಲರೂ ಊಟಕ್ಕೆ ಕುಳಿತುಕೊಂಡೆವು. ದೊಡ್ಡಮ್ಮ ಊಟ ಕೊಡುತ್ತಿದ್ದ ಹಾಗೆ ನಾನು ಊಟವನ್ನು ಗಬಗಬನೆ ತಿನ್ನಲು ಶುರು ಮಾಡಿದೆ. ಆಗ ದೊಡ್ಡಮ್ಮ ದೊಡ್ಡಪ್ಪ ನನ್ನನ್ನು ನೋಡಿ ಕಣ್ಣಲ್ಲಿ ನೀರು ಹಾಕುತ್ತಾ, ನಮ್ಮ ಗೌರಿಗೆ ಈ ರೀತಿ ಆಗಬಾರದಿತ್ತು, ಅವಳು ಮಗಳೆಂದರೆ ಪ್ರಾಣ ಬಿಡುತ್ತಿದ್ದಳು. ಇವತ್ತು ಪದ್ಮನ ನೋಡಿದಾಗ ನನ್ನ ಕರುಳು ಕಿವುಚಿದಂತಾಗುತ್ತಿದೆ. ಬಾವ, ನೀವೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದರೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕು. ನೀವ್ಯಾಕೆ ಇನ್ನೊಂದು ಮದುವೆ ಮಾಡ್ಕೋಬಾರ್ದು? ಯಾಕಂದರೆ ಪದ್ಮ ಇನ್ನೂ ಚಿಕ್ಕವಳು. ಅವಳಿಗೆ ಒಬ್ಬ ತಾಯಿ ಅಂತ ಇದ್ದರೆ ಅವಳ ಜೀವನ ಚೆನ್ನಾಗಿರುತ್ತೆ. ನೀವು ನಿಮ್ಮ ಕೆಲಸದಲ್ಲಿರ್ತೀರ. ಆ ಸಮಯದಲ್ಲಿ ಪದ್ಮ ಒಬ್ಬಳೇ ಇರಬೇಕು. ಹಾಗಂತ ನೀವು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಅಲ್ಲ. ಹೆಣ್ಣು ಮಕ್ಕಳಿಗೆ ತಾಯಿ ತುಂಬ ಮುಖ್ಯ. ನೀವು ಒಪ್ಪೋದಾದರೆ ನಮ್ಮ ಊರಿನಲ್ಲಿ ಒಂದು ಹುಡುಗಿ ಇದ್ದಾಳೆ. ಅವಳಿಗೂ ತಂದೆ ಇಲ್ಲ. ಅವಳಿಗೆ ಇವಳ ಕಷ್ಟ ಅರ್ಥವಾಗುತ್ತದೆ. ನೀವು ಯೋಚನೆ ಮಾಡಿ ನನಗೆ ತಿಳಿಸಿದರೆ ನಾನು ಮದುವೆ ಬಗ್ಗೆ ಮಾತನಾಡ್ತೇನೆ ಎಂದು ಹೇಳಿ ದೊಡ್ಡಮ್ಮ ದೊಡ್ಡಪ್ಪ ಊರಿಗೆ ಹೊರಟು ಹೋದರು. ಮನೆಗೆ ಬರುತ್ತಿದ್ದ ನೆಂಟರಿಷ್ಟರು, ಅಕ್ಕಪಕ್ಕದವರೆಲ್ಲ ಅಪ್ಪನ 2ನೇ ಮದುವೆ ಬಗ್ಗೆ ಹೇಳುತ್ತಿದ್ದರು. ಅಪ್ಪ ಕೊನೆಗೆ ಅವರ ಮಾತಿಗೆ ಒಪ್ಪಿಗೆ ಕೊಟ್ಟು 2ನೇ ಮದುವೆ ಮಾಡಿಕೊಂಡರು. ಆದರೆ ನನ್ನ ಚಿಕ್ಕಮ್ಮನಿಗೆ ನನ್ನ ತಂದೆ, ನನ್ನ ಮಗಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು. ಒಂದು ವೇಳೆ ನನ್ನ ಮಗಳ ಕಣ್ಣಲ್ಲಿ ನಿಮ್ಮಿಂದ ಏನಾದರೂ ನೀರು ಬಂದರೆ ನಾನು ನಿಮ್ಮನ್ನು ಕ್ಷಮಿಸುವುದಿಲ್ಲ ಎಂದು ಅಪ್ಪ ಅವರಿಗೆ ಹೇಳಿ ಮದುವೆಯಾಗಿದ್ದರು. ಅದಕ್ಕೆ ಭಾಗ್ಯ ಅಂದರೆ ನನ್ನ ಚಿಕ್ಕಮ್ಮ, ಅವಳು ಇನ್ನು ಮುಂದೆ ನನ್ನ ಮಗಳು ಎಂದು ನನ್ನನ್ನು ತಬ್ಬಿಕೊಂಡರು. ಚಿಕ್ಕಮ್ಮ ತುಂಬ ಇಷ್ಟವಾದರು. ಮೊದಲು ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ರು. ಅಪ್ಪ ಚಿಕ್ಕಮ್ಮನ ಮದುವೆ ಆದಮೇಲೆ ನಾನು ಒಂಟಿಯಾಗಿ ಮಲಗುತ್ತಿದ್ದೆ. ಆದರೆ ನನಗೆ ಅದು ಅಭ್ಯಾಸ ಇರಲಿಲ್ಲ. ನನ್ನ ಚಿಕ್ಕಮ್ಮ ನನ್ನನ್ನು ಹಾಲಿನಲ್ಲಿ ಮಲಗಲು ಹೇಳಿದರು. ನಾನು ಅಪ್ಪನಲ್ಲಿ ಒಂದು ದಿನ ಕೇಳಿದೆ, ಅಪ್ಪ, ನಾನು ಒಬ್ಬಳೇ ಮಲಗಿಕೊಂಡರೆ ತುಂಬ ಭಯವಾಗುತ್ತೆ, ನೀವಿಬ್ಬರು ನನ್ನ ಜೊತೆ ಮಲಗಿಕೊಳ್ಳಿ ಎಂದು ಕೇಳುತ್ತಿದ್ದೆ. ಅಪ್ಪ ನನ್ನ ಮಾತಿಗೆ ಒಪ್ಪಿಕೊಂಡು ಅವರು ನನ್ನ ಜೊತೆ ಮಲಗಿಕೊಂಡರು. ಚಿಕ್ಕಮ್ಮ ರೂಮಿನಲ್ಲೇ ಮಲಗಿದ್ದರು. ಮಾರನೇ ದಿನ ನಿಮ್ಮಮ್ಮ ದಿನ ಯಾರ ಜೊತೆ ಮಲಗಿದ್ರು ಅಂತ ಕೇಳಿದರು. ಆಗ ನಾನು ಅಪ್ಪನ ಜೊತೆ ಅಂತ ಹೇಳಿದೆ. ಆಗ ಚಿಕ್ಕಮ್ಮ, ನಾನು ಈಗ ನಿಮ್ಮಮ್ಮ ಅಲ್ವಾ, ನಿಮ್ಮ ಅಪ್ಪನ ಜೊತೆನೇ ತಾನೇ ಮಲಗಬೇಕು, ನಾನು ಒಬ್ಬಳೇ ಮಲಗೋದಕ್ಕೆ ಭಯ ಆಗಲ್ವಾ? ಇವತ್ತಿಂದ ನಾನು ಅಪ್ಪನ ಜೊತೆ ಮಲ್ಕೋತೀನಿ, ಸರಿನಾ? ಹೌದು ಚಿಕ್ಕಮ್ಮ, ಅಮ್ಮನೂ ಹೀಗೆ ಅಪ್ಪನ ಜೊತೆನೇ ಮಲ್ಕೋತಿದ್ಲು, ನಾನು ಅವರ ಜೊತೆಯಲ್ಲಿ ಮಲ್ಕೋತಿದ್ದೆ ಅಂತ ಹೇಳಿದಾಗ ಅವಳ ಚಿಕ್ಕಮ್ಮ ಭಾಗ್ಯಳಿಗೆ ತುಂಬ ಕೋಪ ಬರುತ್ತದೆ. ಮಗು ತಿಳಿಯದೆ ಮಾತನಾಡುತ್ತಿದ್ದಾಳೆ ಎಂದು ತಿಳಿಯದೆ ಅವಳಿಗೆ ಒಂದು ಏಟು ಹೊಡೆಯುತ್ತಾಳೆ. ನಿನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀನು ಹಾಲಲ್ಲೇ ಮಲ್ಕೋ, ನಾನು ನಿಮ್ಮಪ್ಪ ರೂಮಲ್ಲಿ ಮಲ್ಕೋತೀವಿ. ಏನಾದರೂ ಹೆಚ್ಚಿಗೆ ಹಠ ಮಾಡಿದರೆ ನಿಮ್ಮಮ್ಮ ಹೋಗಿರೋ ಜಾಗಕ್ಕೆ ನಿನ್ನನ್ನು ಕಳುಹಿಸಿ ಬಿಡ್ತೀನಿ ಅಂತ ನನ್ನ ಹೆದರಿಸ್ತಿದ್ರು. ನನಗೆ ಆಗ ಚಿಕ್ಕಮ್ಮನ ಮುಖ ನೋಡಿ ತುಂಬ ಭಯವಾಯಿತು. ಅಂದಿನಿಂದ ನಾನು ಒಬ್ಬಳೇ ಮಲಗುವುದನ್ನು ಅಭ್ಯಾಸ ಮಾಡಿಕೊಂಡೆ. ಇದರ ಬಗ್ಗೆ ನಾನು ಅಪ್ಪನ ಹತ್ತಿರ ಏನನ್ನು ಹೇಳುತ್ತಿರಲಿಲ್ಲ. ಚಿಕ್ಕಮ್ಮನವರ ಅಮ್ಮ ತಿಂಗಳಿಗೊಮ್ಮೆಯಾದರೂ ನಮ್ಮ ಮನೆಗೆ ಬರುತ್ತಿದ್ದರು. ಅವರು, ನೀನು ಬೇಗ ಒಂದು ಮಗುನ ಮಾಡ್ಕೋ, ಎಷ್ಟು ದಿನ ಅಂತ ಅವಳನ್ನೇ ಸಾಕೊಂಡಿರ್ತೀಯ, ಆಮೇಲೆ ಈ ಆಸ್ತಿಯೆಲ್ಲ ಮಗಳಿಗೆ ಕೊಡ್ಬಿಡ್ತಾನೆ. ನಾನು ಅದೇ ಪ್ರಯತ್ನದಲ್ಲಿದ್ದೀನಮ್ಮ, ಆದರೆ ಯಾಕೋ ಗೊತ್ತಿಲ್ಲ, ನನಗೆ ಮಕ್ಕಳು ಆಗ್ತಾ ಇಲ್ಲ. ಸರಿ,
ನಾವು ಡಾಕ್ಟರ್ ಹತ್ರ ಚೆಕ್ ಮಾಡಿಸಿಕೊಂಡು ಬರೋಣ ಬಾ ಅಂತ ಅವರ ತಾಯಿ ಚಿಕ್ಕಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆಗ ಡಾಕ್ಟರ್ ಇವರಿಗೆ PCOD ಪ್ರಾಬ್ಲಮ್ ಇದೆ, ಆದ್ದರಿಂದ ಇವರಿಗೆ ಮಕ್ಕಳಾಗುತ್ತಿಲ್ಲ ಎಂದು ಹೇಳಿದರು. ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಚಿಕ್ಕಮ್ಮ ತೆಗೆದುಕೊಳ್ಳುತ್ತಿದ್ದರು. ದೇವಸ್ಥಾನಗಳಿಗೆಲ್ಲ ಸುತ್ತಾಡಿದರು, ಆದರೂ ಮಕ್ಕಳಾಗಲಿಲ್ಲ. ಆಗ ಅಪ್ಪ, ಹೋಗಲಿ ಬಿಡು, ಈಗ ನಮಗೆ ಮಗಳಿದ್ದಾಳಲ್ಲ, ಅವಳನ್ನು ಚೆನ್ನಾಗಿ ಸಾಕೋಣ ಅಂತ ಹೇಳಿದ್ರು. ಆಗ ಚಿಕ್ಕಮ್ಮ ನನ್ನನ್ನು ನೋಡಿ ಹಲ್ಲು ಮಸೆಯುತ್ತಾ ಕೋಪದಿಂದ ರೂಮಿನೊಳಗೆ ಹೋದರು. ಆಗ ಚಿಕ್ಕಮ್ಮನ ತಾಯಿ, ನೀನು ಚಿಂತೆ ಮಾಡಬೇಡ, ಈ ಆಸ್ತಿ ನಿನಗೆ ಸಿಗದ ಮೇಲೆ ಅವಳಿಗೂ ಸಿಗಬಾರದು. ಇದಕ್ಕೆ ಮುಂದೆ ನಾನು ಏನಾದರೂ ಯೋಚನೆ ಮಾಡುತ್ತೇನೆ, ನೀನು ನೆಮ್ಮದಿಯಾಗಿರು ಎಂದು ಹೇಳಿ ಅವರು ಊರಿಗೆ ಹೋದರು. ಹೀಗೆ ದಿನಗಳು ಕಳೆಯುತ್ತಾ ನಾನು ಪ್ರೌಢಾವಸ್ಥೆಗೆ ಬಂದಾಗ ನನ್ನ ಚಿಕ್ಕಮ್ಮ ಮನೆಯಲ್ಲಿ ಮದುವೆ ಮಾಡುವ ಮಾತುಕತೆ ಮಾಡುತ್ತಿದ್ದರು. ನನ್ನ ತಂದೆಯೊಟ್ಟಿಗೆ ನಾನು, ಅಪ್ಪ, ನನಗೆ ಇಷ್ಟು ಬೇಗ ಮದುವೆ ಬೇಡ, ನಾನಿನ್ನು ಓದಬೇಕಂತಿದ್ದೇನೆ. ಈಗ ತಾನೇ PUC ಮುಗಿದಿದೆ, ನಾನು ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೀನಪ್ಪ. ಸರಿನಮ್ಮ, ಆಯಿತು ಅಂತ ಹೇಳುವಷ್ಟರಲ್ಲಿ ನನ್ನ ಚಿಕ್ಕಮ್ಮ ಬಂದು, ಬೆಳೆದು ನಿಂತಿರೋ ಮಗಳನ್ನು ಎಷ್ಟು ದಿನ ಅಂತ ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ, ಯಾವತ್ತಿದ್ರೂ ಮದುವೆ ಮಾಡಲೇಬೇಕಲ್ವಾ. ನನ್ನ ತವರೂರಲ್ಲಿ ನನ್ನ ಅಮ್ಮ ಒಂದು ಹುಡುಗನನ್ನು ಹುಡುಕಿದ್ದಾಳೆ. ಅವರ ಹೆಸರು ಅಶೋಕ್. ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಒಳ್ಳೆ ಗುಣದವನು. ನಾನು ಮುಂದಿನ ವಾರ ಪದ್ಮನ ನೋಡೋಕೆ ಅವರನ್ನು ಕರೆದಿದ್ದೇನೆ ಅಂತ ಚಿಕ್ಕಮ್ಮ ಹೇಳಿದಾಗ ಅಪ್ಪ ಕೂಡ, ಹೌದಮ್ಮ, ಹೆಣ್ಣಾಗಿ ಹುಟ್ಟಿದ ಮೇಲೆ ಯಾವತ್ತಿದ್ರೂ ಮದುವೆ ಅಂತ ಆಗಲೇಬೇಕು. ಆ ಭಾಗ್ಯ ನಿನಗೆ ಸ್ವಲ್ಪ ಬೇಗ ಸಿಕ್ಕಿದೆ ಅಂತ ಅಪ್ಪ ನನ್ನನ್ನು ಮದುವೆಗೆ ಒಪ್ಪಿಸಿದರು. ಹುಡುಗ ಮತ್ತೆ ಹುಡುಗನ ತಾಯಿ ನನ್ನನ್ನು ನೋಡೋಕೆ ಬಂದರು. ಅವರು ನನ್ನನ್ನು ನೋಡೋಕೆ ಬಂದಾಗ ಹುಡುಗ ಮಾತ್ರ ಏನನ್ನು ಮಾತನಾಡಲಿಲ್ಲ. ಅವರ ತಾಯಿ ನನ್ನನ್ನು ನೋಡಿ ಒಪ್ಪಿ ಮಾತಾಡಿ ಮದುವೆ ಮಾತುಕತೆ ಮುಗಿಸಿದರು. ಆದರೆ ಹುಡುಗನ ಹಾವಭಾವಗಳೆಲ್ಲ ಬೇರೆ ರೀತಿಯ ಕಾಣುತ್ತಿತ್ತು. ಕೊನೆಗೆ ಎಲ್ಲರೂ ಸೇರಿ ನಮ್ಮ ಮದುವೆಯ ಮಾತುಕತೆ ಮಾಡಿ 1 ತಿಂಗಳ ನಂತರ ನಮ್ಮ ಮದುವೆಯೂ ಆಯಿತು. ನಾನು ನನ್ನ ಗಂಡನ ಮನೆಗೆ ಹೋದಾಗ ಆ ಮನೆ ವಿಚಿತ್ರವಾಗಿತ್ತು. ಆ ಮನೆಯಲ್ಲಿ ಒಂದು ದೇವರ ಫೋಟೋ ಇತ್ತು, ಆದರೆ ಅದಕ್ಕೆ ಪೂಜೆ ಮಾಡಿ ಎಷ್ಟೋ ವರ್ಷಗಳಾಗಿತ್ತು. ಅಷ್ಟು ಧೂಳು ಹಿಡಿದಿತ್ತು. ಮನೆಯೆಲ್ಲ ಅಂಡುಕೊಂಡು ಚೆಲ್ಲಾಪಿಲ್ಲಿ ರೀತಿ ಇತ್ತು. ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಏನೋ ನನಗೆ ಗೊತ್ತಿಲ್ಲ ಎಂದು ಬಟ್ಟೆ ಬದಲಾಯಿಸಿ ಮನೆಯನ್ನು ಕ್ಲೀನ್ ಮಾಡಲು ನಿಂತೆ. ಆಗ ನನ್ನ ಜೊತೆಗೆ ನನ್ನ ಗಂಡನು ಬಂದು ಸಹಾಯ ಮಾಡತೊಡಗಿದ. ನನಗೆ ಆಶ್ಚರ್ಯವೆನಿಸಿತು. ಇದುವರೆಗೂ ನನ್ನ ಜೊತೆ ಒಂದು ಮಾತನಾಡದವರು ಈಗ ಇದ್ದಕ್ಕಿದ್ದಂತೆ ಕೆಲಸದಲ್ಲಿ ಕೈ ಜೋಡಿಸುತ್ತಿದ್ದಾರೆ ಎಂದು. ನನ್ನ ಅತ್ತೆ TV ನೋಡುತ್ತಾ, ಪದ್ಮ, ನನಗೆ 1 ಲೋಟ ಕಾಫಿ ಕೊಡು ಅಂತ ಕೇಳಿದರು. ನಾನು ಕಾಫಿ ಮಾಡಿಕೊಂಡು ಹೋಗಿ ಕೊಟ್ಟೆ. ಅದನ್ನು ಕುಡಿದು, ಇದೇನಿದು ಇಷ್ಟೊಂದು ಹಾಲು ಹಾಕಿದ್ದೀಯಾ, ಇಷ್ಟು ಗಟ್ಟಿ ಹಾಲು ಹಾಕಿ ಯಾರಾದರೂ ಕಾಫಿ ಕುಡಿತಾರಾ, ನಿನಗೆ ನಿಮ್ಮನೆಯಲ್ಲಿ ಕಾಫಿ ಮಾಡೋದನ್ನು ಹೇಳಿಕೊಟ್ಟಿಲ್ವಾ, ಮತ್ತೆ ಅಡುಗೆ ಹೇಗೆ ಮಾಡ್ತೀಯಾ ಅಂತ ಸ್ವಲ್ಪ ಜೋರಾಗಿ ಮಾತನಾಡಿದರು. ಅದು ನನಗೆ ಸ್ವಲ್ಪ ಗೊತ್ತಾಗಲಿಲ್ಲ. ನಮ್ಮ ಮನೆಯಲ್ಲಿ ನಾವು ಹೀಗೆ ಮಾಡ್ತಾ ಇದ್ದಿದ್ದು, ಇನ್ಮೇಲೆ ನೀವು ಹೇಳಿದ ಹಾಗೆ ಮಾಡ್ತೀನಿ ಅಂತ ಹೇಳಿ ಮನೆ ಕ್ಲೀನಿಂಗ್ ಶುರು ಹಚ್ಚಿಕೊಂಡೆ. ಇದಾದ ನಂತರ ನಾನು ನನ್ನ ಅತ್ತೆ ಮನೆಗೆ ಬಂದು 1 ವಾರವಾದರೂ ನನ್ನ ತವರು ಮನೆಯವರು ಕರೆಯಲು ಬರಲೇ ಇಲ್ಲ, ಯಾವ ಶಾಸ್ತ್ರಗಳನ್ನು ಮಾಡಲಿಲ್ಲ. ನಾನು ಅಪ್ಪನ ಜೊತೆ ಮಾತನಾಡಬೇಕೆನಿಸಿ ಅಪ್ಪನಿಗೆ ಕರೆ ಮಾಡಿದೆ. ನನ್ನ ಚಿಕ್ಕಮ್ಮ ಫೋನ್ ತೆಗೆದುಕೊಂಡು, ಅವರು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ಬಂದ ಮೇಲೆ ನಿನಗೆ ಫೋನ್ ಮಾಡಿಸ್ತೀನಿ ಅಂತ ಹೇಳಿದರು. ಆದರೆ 2 ದಿನವಾದರೂ ಆ ಕಡೆಯಿಂದ ನನಗೆ ಯಾವ ಫೋನೂ ಬರಲಿಲ್ಲ. ಇತ್ತ ನಮಗೆ ಮದುವೆಯಾಗಿ 10 ದಿನ ಕಳೆದರೂ ಪ್ರಸ್ತುತ ಶಾಸ್ತ್ರವನ್ನು ಕೂಡ ಇಟ್ಟಿರಲಿಲ್ಲ. ಮತ್ತೆ ಅಶೋಕ್ ಕೂಡ ನನ್ನ ಬಳಿ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ. ಹೊಸದಾಗಿ ಮದುವೆಯಾದ ದಂಪತಿಗಳು ಹೇಗಿರುತ್ತಾರೋ ಅದ್ಯಾವ ಲಕ್ಷಣಗಳು ಅಶೋಕ್ನಿಂದ ಕಾಣುತ್ತಿರಲಿಲ್ಲ. ನಾನೇ ಅವರ ಬಳಿ ಹೋದರೂ ಅವರು ನನ್ನಿಂದ ದೂರ ಹೋಗುತ್ತಿದ್ದರು. ಆದರೆ ಅವರು ನನ್ನನ್ನು ಕನಿಕರದಿಂದ ನೋಡುವ ಹಾಗೆ ನೋಡುತ್ತಿದ್ದರು. ನಾನು ಅವರ ಬಳಿ ಮನಬೆಚ್ಚಿ ಮಾತನಾಡೋಣ ಅಂತ ಅಂದರೆ ಅವರು ನನಗೆ ಮುಖ ಕೊಟ್ಟು ಮಾತಾಡ್ತಾ ಇರಲಿಲ್ಲ. ಯಾವಾಗಲೂ ಅವರ ಕೆಲಸ, ಅದನ್ನು ಬಿಟ್ಟರೆ ಅವರ ಅಮ್ಮ ಕೇಳಿದ್ದನ್ನು ತಂದು ಕೊಡುವುದು, ಅವರ ತಾಯಿ ಕೇಳಿದಾಗೆಲ್ಲ ದುಡ್ಡನ್ನು ಕೊಡುವುದು, ಇಷ್ಟನ್ನು ಬಿಟ್ಟರೆ ನನ್ನ ಹೆಂಡತಿ ಜೊತೆ ಮಾತಾಡಬೇಕು, ಅವಳ ಜೊತೆ ಸಮಯ ಕಳಿಬೇಕು ಅನ್ನೋ ಯಾವ ಲಕ್ಷಣಗಳು ಅಶೋಕ್ನಲ್ಲಿ ಕಾಣುತ್ತಿರಲಿಲ್ಲ. ನನಗೆ ಇದನ್ನೆಲ್ಲ ನೋಡಿ ವಿಚಿತ್ರವೆನಿಸತೊಡಗಿತು. ನಾನು ಮತ್ತೆ ನನ್ನ ತಂದೆಗೆ ಕರೆ ಮಾಡಿದೆ. ಆಗ ಅಪ್ಪ ಫೋನ್ ತೆಗೆದು, ಮಗಳೇ ಚೆನ್ನಾಗಿದ್ದೀಯಾ, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ ಮಗಳೇ. ಅಪ್ಪ, ನನಗೆ ಈ ಮನೆಯಲ್ಲಿ ಏನೋ ಸರಿಯಿಲ್ಲ ಅನಿಸುತ್ತೆ, ಆದರೆ ಏನು ಅಂತ ತಿಳಿಯುತ್ತಿಲ್ಲ, ನಾನು ನಿಮ್ಮ ಜೊತೆ ಮಾತಾಡಬೇಕು, ನೀವು ಒಮ್ಮೆ ಇಲ್ಲಿಗೆ ಬನ್ನಿ ಎಂದು ಕೇಳಿದೆ. ಆ ಮನೆ ನಿನಗೆ ಹೊಸದು, ಅಲ್ಲಿಗೆ ನೀನು ಹೊಂದಿಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸರಿ ಮಗಳೇ, ನಾಳೆ ನಾನೇ ಅಲ್ಲಿಗೆ ಬರುವವನಿದ್ದೆ, ಅಷ್ಟರಲ್ಲಿ ನೀನು ಫೋನ್ ಮಾಡಿದ್ದೀಯಾ ಎಂದು ಹೇಳಿ ಫೋನ್ ಇಟ್ಟರು. ಮಾರನೇ ದಿನ ನನ್ನ ತಂದೆ ಮನೆಗೆ ಬಂದರು. ಅಪ್ಪ, ಚಿಕ್ಕಮ್ಮ ಬರಲಿಲ್ವಾ? ಇಲ್ಲ ಮಗಳೇ, ಅವಳು ಮುಂದಿನ ಸಲ ಬರ್ತೀನಿ, ಈಗ ನೀವು ಹೋಗಿ ಬನ್ನಿ ಅಂತ ಹೇಳಿದ್ಲು. ನಾನು ಅಪ್ಪನಿಗೆ ಕಾಫಿ ಮಾಡಿ ತಂದು ಕೊಟ್ಟೆ. ಅಪ್ಪ ಅದನ್ನು ಕುಡಿದು, ಇದೇನಿದು ಮಗಳೇ, ನೀನು ಕಾಫಿ ಚೆನ್ನಾಗಿ ಮಾಡುತ್ತಿದ್ದಲ್ಲ, ಯಾಕೆ ಈ ರೀತಿ ಮಾಡಿದೀಯಾ ಎಂದು ಕೇಳಿದರು. ಆಗ ನನ್ನ ಅತ್ತೆ, ನಮ್ಮ ಮನೆಯಲ್ಲಿ ಇದೇ ರೀತಿಯ ಕಾಫಿ ಮಾಡುವುದು, ನಿಮಗೆ ಇಷ್ಟವಾದರೆ ಕುಡಿಯಿರಿ, ಇಲ್ಲವಾದರೆ ಬಿಡಿ ಎಂದು ಕಠೋರವಾಗಿ ಹೇಳಿದರು. ನನ್ನ ತಂದೆ ಅವರ ಮಾತನ್ನು ಕೇಳಿ, ಇಲ್ಲ ಬೀಗ್ತಿಯಮ್ಮ, ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ,
ನನ್ನ ಮಗಳ ಕೈ ರುಚಿ ಕುಡಿದು ತುಂಬ ದಿನ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ರುಚಿ ಗೊತ್ತಾಗಲಿಲ್ಲ. ಸರಿ ಸರಿ, ಈಗ ಬಂದ ವಿಷಯವೇನು? ನಾನು ನನ್ನ ಮಗಳು ಮತ್ತು ಅಳಿಯರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದೇನೆ. ಏನು, ನೀವು ಕರೆದುಕೊಂಡು ಹೋಗುತ್ತೀರೇ? ಏಕೆ? ಇದೇನಮ್ಮ ಹೀಗೆ ಕೇಳುತ್ತಿದ್ದೀರಾ? ಮದುವೆಯಾಗಿ 10 ದಿನ ಕಳೆದಿವೆ. ಆದರೆ ನಾವು ಅವರಿಗೆ ಇನ್ನೂ ಪ್ರಸ್ತುತ ಕಾರ್ಯ ಮುಗಿಸಿಲ್ಲ. ಹಾಗಾಗಿ ಅವರನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು. ಮಗಳು ಅಳಿಯನನ್ನು ಯಾರಾದರೂ ಗಂಡಸು ಬಂದು ಕರೆದುಕೊಂಡು ಹೋಗುತ್ತಾರಾ? ನಿಮಗೆ ಶಾಸ್ತ್ರ ಸಂಪ್ರದಾಯಗಳು ಗೊತ್ತಿಲ್ಲವೇ? ಮನೆಯಲ್ಲಿ ನಿಮ್ಮ ಹೆಂಡತಿ ಇದ್ದಾರಲ್ಲ, ಅವರು ಬರಬಹುದಿತ್ತಲ್ಲ. ಈಗ ಅಂತ ಅರ್ಜೆಂಟ್ ಏನಿಲ್ಲ ಬಿಡಿ, ನಿಧಾನವಾಗಿ ಪ್ರಸ್ತುತ ಕಾರ್ಯ ಮಾಡಿದರಾಯಿತು. ಹಾಗಲ್ಲ ಬೀಗ್ತಿ ಅಮ್ಮ, ನಾನು ನಮ್ಮೂರಿನ ಪುರೋಹಿತರ ಜೊತೆ ಮಾತನಾಡಿದ್ದೇನೆ. ಅವರು ಮುಂದಿನ ಶುಕ್ರವಾರ ಒಳ್ಳೆಯ ದಿನ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇವರನ್ನು ಕರ್ಕೊಂಡು ಹೋಗಲೇಬೇಕು. ಇಲ್ಲ ಇಲ್ಲ, ನನ್ನ ಮಗನ ಜಾತಕದ ಪ್ರಕಾರ 6 ತಿಂಗಳ ನಂತರ ಪ್ರಸ್ತ ಇಟ್ಟುಕೊಳ್ಳಿ ಎಂದು ನಮ್ಮ ಜ್ಯೋತಿಷಿಗಳು ಹೇಳಿದ್ದಾರೆ. ಅದು ಅಲ್ಲದೆ ಪ್ರಸ್ತ ನಮ್ಮ ಮನೆಯಲ್ಲಿಯೇ ನಡೆಯಬೇಕು. ಇದು ನಮ್ಮ ಸಂಪ್ರದಾಯ ಎಂದು ಹೇಳಿ ಅಪ್ಪನ ಬಾಯಿ ಮುಚ್ಚಿಸಿದರು. ಅತ್ತೆಯ ಮಾತುಗಳನ್ನು ಕೇಳಿದ ಅಪ್ಪ ನನ್ನನ್ನು ನೋಡಿ ಏನು ಮಾತನಾಡದೆ, ನಾನಿನ್ನು ಬರುತ್ತೇನೆ ಮಗಳೇ ಎಂದು ಮುಖ ಚಿಕ್ಕದಾಗಿ ಮಾಡಿಕೊಂಡು ಹೋದರು. ಅಪ್ಪನ ಪರಿಸ್ಥಿತಿಯೂ ಹಾಗೇ ಇತ್ತು. ಏನು ಹೇಳುವಂತಹ ಪರಿಸ್ಥಿತಿ ಇರಲಿಲ್ಲ. ಮನೆಯಲ್ಲಿ ಚಿಕ್ಕಮ್ಮ ಹೇಳಿದ್ದನ್ನು ಕೇಳುವುದಿಲ್ಲ. ಇಲ್ಲಿ ನನ್ನ ಅತ್ತೆಯು ಹಾಗೆ ಮಾಡಿದಾಗ ನನ್ನ ತಂದೆ ತಾನೇ ಏನು ಮಾಡುತ್ತಾರೆ? ಗೋಪಯ್ಯ ಊರಿಗೆ ಹೋಗಿ ಅವರೆಂಥ ಮನುಷ್ಯರು ಎಂದು ನೀನು ನನ್ನ ಮಗಳಿಗೆ ತಂದು ಕಟ್ಟಿದ್ದೀಯಾ? ಒಂದು ಸಂಸ್ಕಾರವಿಲ್ಲ, ಹೇಗೆ ಮಾತನಾಡಿಸಬೇಕು ಅನ್ನೋದು ಗೊತ್ತಿಲ್ಲ. ಅಂಥ ಮನೆಯಲ್ಲಿ ನನ್ನ ಮಗಳು ಹೇಗೆ ಜೀವನ ಮಾಡ್ತಾಳೆ? ಅದು ಅಲ್ಲದೆ ಪ್ರಸ್ತನ 6 ತಿಂಗಳ ನಂತರ ಇಟ್ಟುಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಸಾಧ್ಯ? ಯಾವ ಜ್ಯೋತಿಷಿಯಾಗಲಿ ಪುರೋಹಿತರಾಗಲಿ ಮದುವೆಯಾಗಿ 6 ತಿಂಗಳವರೆಗೂ ಪ್ರಸ್ತ ಬೇಡವೆಂದು ಹೇಳುತ್ತಾರೆಯೇ ಎಂದು ಹೆಂಡತಿಯ ಮೇಲೆ ಕೂಗಾಡಿದ. ಆಗ ಭಾಗ್ಯ, ಅವರು ಮಾಡುತ್ತಿರುವುದು ಮಗ ಸೊಸೆ ಚೆನ್ನಾಗಿರ್ಲಿ ಅಂತಾನೆ. ಅದನ್ನು ನೀವು ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ಯಾರಿಗೊತ್ತು, ಇಬ್ರು ಜಾತಕದಲ್ಲೂ ಏನಾದರೂ ದೋಷ ಇದ್ದರೂ ಇರಬಹುದು. ಹಾಗಿದ್ದರೆ ಮದುವೆ ಸಮಯದಲ್ಲಿ ನಮಗೆ ಪುರೋಹಿತರು ಹೇಳುತ್ತಿದ್ದರು. ಇದರಲ್ಲಿ ನಿನ್ನ ಕುತಂತ್ರವೇನೂ ಇಲ್ಲ ತಾನೇ? ಅಯ್ಯೋ, ಇದೇನು ಹೀಗೆ ಹೇಳ್ತಿದ್ದೀರಾ? ನನ್ನ ಮಗಳ ಮೇಲೆ ನಾನು ಯಾಕೆ ಕುತಂತ್ರ ಮಾಡಲಿ? ಸಾಕು ಮುಚ್ಚುಬಾಯ್. ನೀನು ಅವಳನ್ನು ಒಂದು ದಿನವೂ ಪ್ರೀತಿಯಿಂದ ನೋಡಲೇ ಇಲ್ಲ. ನನ್ನ ಮಗಳು ನನ್ನ ಬಳಿ ಹೇಳಿಕೊಳ್ಳದೇ ಇದ್ದರೂ ನನಗೆ ಎಲ್ಲ ತಿಳಿದಿತ್ತು. ಯಾವಾಗ ನನ್ನ ಮಗಳು ನಾನು ಒಬ್ಬಳೇ ಮಲಗಿಕೊಳ್ಳುತ್ತೇನೆ ಎಂದು ಹೇಳಿದಳೋ ಅಂದೇ ನನಗೆ ಅರಿವಾಗಿತ್ತು. ಆದರೆ ಅಂದು ನಾನು ಏನೂ ಹೇಳದ ಪರಿಸ್ಥಿತಿಯಲ್ಲಿದ್ದೆ. ನಂತರ ನಿನಗೆ ಮಕ್ಕಳು ಆಗಲ್ಲ ಎಂದು ತಿಳಿದ ಮೇಲೆ ನೀನು ಅವಳನ್ನು ಇನ್ನೂ ಹೆಚ್ಚು ದ್ವೇಷ ಮಾಡಲು ಶುರು ಮಾಡಿದೆ. ಇದನ್ನು ನಾನು ಕೆಣಕಿ ಕೇಳುತ್ತಾ ಹೋದರೆ ಯಾರಿಗೂ ನೆಮ್ಮದಿ ಇರುವುದಿಲ್ಲವೆಂದು ಸುಮ್ಮನಿದ್ದೆ. ಒಂದು ವೇಳೆ ನನ್ನ ಮಗಳ ಜೀವನದಲ್ಲೇನಾದರೂ ನೀನು ಆಟವಾಡಿದ್ದೇ ಆದರೆ ಅಂದು ನಿನ್ನ ಜೀವನವು ಕೊನೆಯಾಗುತ್ತದೆ, ನೆನಪಿಟ್ಟುಕೋ ಎಂದು ಹೇಳಿದ. ಇತ್ತ ಪದ್ಮ, ನಿನ್ನ ಗಂಡ ಕೆಲಸಕ್ಕೆ ಹೋಗ್ತಿದ್ದಾನೆ, ಅವನಿಗೆ ಊಟದ ಡಬ್ಬಿ ಕೊಡು ಅಂತ ಅತ್ತೆ ಹೇಳಿದ್ರು. ಇತ್ತ ನನ್ನ ಗಂಡ ಬೆಳಗ್ಗೆ ಕೆಲಸಕ್ಕೆ ಅಂತ ಹೋದರೆ ರಾತ್ರಿ ತುಂಬ ತಡವಾಗಿ ಬರುತ್ತಿದ್ದರು. ಒಂದೊಂದು ಸಲ ರಾತ್ರಿ 1 ಗಂಟೆಗೆ 2 ಗಂಟೆಗೂ ಕೂಡ ಬರ್ತಿದ್ರು. ಆದರೆ ಇದುವರೆಗೂ ನಾನು ಅವರ ಕೆಲಸದ ಬಗ್ಗೆ ಕೇಳಿರಲಿಲ್ಲ. ಆದರೆ ಇಂದು ನಾನು ಕೇಳಬೇಕಾಗಿತ್ತು. ನೀವು ಏನು ಕೆಲಸ ಮಾಡುತ್ತಿದ್ದೀರಾ? ದಿನ ರಾತ್ರಿ ಇಷ್ಟು ತಡವಾಗಿ ಬರುತ್ತೀರಾ ಎಂದು ಕೇಳಿದೆ. ಆಗ ಅವರು, ಅವತ್ತೇ ಹೇಳಿದ್ನಲ್ಲ, ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದು. ಆದರೆ ನೀವು ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 1 ಗಂಟೆ 2 ಗಂಟೆಗೆ ಬರುತ್ತೀರಾ, ಅಲ್ಲಿಯವರೆಗೂ ಕೆಲಸ ಮಾಡುತ್ತೀರಾ? ಹೌದು, ನನ್ನ ಕೆಲಸವೇ ಆಗಿದೆ. ನಿನಗೆ ಅದರ ಚಿಂತೆ ಬೇಡ. ನಾನು ಅವರು ಬರುವಷ್ಟರಲ್ಲಿ ದಿನ ಮಲಗಿಬಿಡುತ್ತಿದ್ದೆ. 12ವರೆಗೂ ಕಾಯುತ್ತಿದ್ದೆ. ನಂತರ ನಿದ್ದೆ ತಡೆಯಲಾರದೆ ಮಲಗಿಬಿಡುತ್ತಿದ್ದೆ. ಒಂದು ದಿನ ನನಗೆ ಯಾಕೋ ನಿದ್ರೆ ಬರುತ್ತಿರಲಿಲ್ಲ. ಹಾಗಾಗಿ ಸುಮ್ಮನೆ ಒದ್ದಾಡುತ್ತಿದ್ದೆ. ಸಮಯ ರಾತ್ರಿ 1 ಗಂಟೆ ಆಗಿತ್ತು. ಆಗ ನಾನು ಹೊರಗಡೆ ಗೇಟ್ ಸೌಂಡ್ ಆಗಿದ್ದನ್ನು ಕೇಳಿಸಿಕೊಂಡೆ. ಬಹುಶಃ ಅಶೋಕ್ ಬಂದಿರಬಹುದು ಎಂದು ಕಿಟಕಿ ಬಳಿ ನಿಂತುಕೊಂಡು ನೋಡುತ್ತಿದ್ದೆ. ಆಗ ಒಂದು ಹೆಂಗಸು ಮನೆಯ ಪಕ್ಕದಲ್ಲಿದ್ದ ರೂಮಿಗೆ ಹೋದರು ಮತ್ತು ಸ್ವಲ್ಪ ನಿಮಿಷಗಳ ನಂತರ ಅಶೋಕ್ ಆ ರೂಮಿನಿಂದ ಹೊರಗೆ ಬಂದರು. ನನಗೆ ಆಶ್ಚರ್ಯವಾಯಿತು. ಇದೇನಿದು, ಒಳಗಡೆ ಯಾರೋ ಹೆಂಗಸು ಹೋದಳು. ಆದರೆ ಹೊರಗಡೆ ಅಶೋಕ್ ಬರುತ್ತಿದ್ದಾರಲ್ಲ, ಆ ಹೆಂಗಸು ಯಾರು? ಅವಳು ಎಲ್ಲಿ ಹೋದಳು? ಆ ರೂಮಿನಲ್ಲಿ ಬರೀ ಹಳೆಯ ಸಾಮಾನುಗಳನ್ನು ಇಟ್ಟಿದ್ದೇವೆ ಅಂತ ಅತ್ತೆ ನನಗೆ ಹೇಳಿದ್ದರು. ಅದರ ಜೊತೆಗೆ ನೀನು ಆ ರೂಮಿಗೆ ಎಂದಿಗೂ ಹೋಗಬೇಡ ಎಂದು ಬೀಗ ಹಾಕಿದ್ದರು. ಅದರ ಕೀ ಅತ್ತೆಯ ಬಳಿ ಇದೆ. ಮತ್ತೆ ಆ ಹೆಂಗಸಿಗೆ ಆ ರೂಮಿನ ಕೀ ಹೇಗೆ ಸಿಕ್ಕಿತು? ಮತ್ತೆ ಅಶೋಕ ಅಲ್ಲಿ ಏನು ಮಾಡುತ್ತಿದ್ದರು? ನನಗೆ ಒಂದೂ ಅರ್ಥವೇ ಆಗಲಿಲ್ಲ. ನಂತರ ನಾನು ನಿದ್ದೆ ಬಂದವಳ ಹಾಗೆ ಮಲಗಿಕೊಂಡೆ. ಅಶೋಕ್ ಸೀದಾ ರೂಮಿಗೆ ಬಂದು ಅವರ ಪಾಡಿಗೆ ಅವರು ಮಲಗಿಕೊಂಡರು. ನಾವಿಬ್ಬರು ಒಂದೇ ಕೋಣೆಯಲ್ಲಿ ಮಲಗುತ್ತಿದ್ದೆವು. ಅಶೋಕ್ ನನ್ನನ್ನು ಮಂಚದ ಮೇಲೆ ಮಲಗಲು ಹೇಳಿ ಅವರು ಕೆಳಗೆ ಚಾಪೆ ಹಾಕಿಕೊಂಡು ಮಲಗುತ್ತಿದ್ದರು. ನಮ್ಮಿಬ್ಬರ ಮಧ್ಯೆ ಯಾವ ಪ್ರೀತಿ ಮಾತುಕತೆಯೂ ಇರಲಿಲ್ಲ. ಮಾರನೇ ದಿನ ನಾನು ಬೆಳಗ್ಗೆ ಬೇಗ ಎದ್ದು ಕಾಫಿ ಮಾಡಿ ಅತ್ತೆ ಮತ್ತೆ ಅಶೋಕ್ಗೆ ತೆಗೆದುಕೊಂಡು ಹೋಗಿ ಕೊಟ್ಟೆ. ಆದರೆ ಅಶೋಕ ಕೈಯಲ್ಲಿ ಕುಂಕುಮ ಆಗಿತ್ತು. ಮತ್ತೆ ಅವರ ಹಣೆಯಲ್ಲಿಯೂ ಕುಂಕುಮ ಅಳಿಸಿದಂತೆ ಕಾಣುತ್ತಿತ್ತು. ನಾನು ಅವರನ್ನು, ನಿಮ್ಮ ಕೈ ಏಕೆ ಕೆಂಪಾಗಿದೆ? ನಿಮ್ಮ ಹಣೆಯಲ್ಲಿ ಕುಂಕುಮ ಹಲಿಸಿದಂತಾಗಿದೆ. ದೇವಸ್ಥಾನಕ್ಕೆ ಹೋಗಿದ್ರಾ? ಹೌದು, ದೇವಸ್ಥಾನಕ್ಕೆ ಹೋಗಿದ್ದೆ. ಹೇಳಿದಿದ್ರೆ ನಾನು ಬರ್ತಿದ್ದೆ ಅಲ್ವಾ? ಮನೆಯಲ್ಲಿ ನನಗೂ ಕೂತು ಕೂತು ತುಂಬ ಬೇಜಾರಾಗಿದೆ.
ನಾಳೆ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಶೋಕ್ ಬಳಿ ಕೇಳಿದೆ. ಇಲ್ಲ, ನನಗೆ ಕೆಲಸ ಇದೆ, ನೀನು ಅಮ್ಮನ ಕರ್ಕೊಂಡು ಹೋಗ್ಬಿಟ್ ಬಾ ಅಂತ ಹೇಳಿದರು. ಮತ್ತೆ ಜೊತೆಗೆ ಸ್ವಲ್ಪ ಖರ್ಚಿಗೆ ಕಾಸನ್ನು ಕೊಟ್ಟರು. ಅಶೋಕ್ ನಾನು ಕೇಳದಿದ್ದರೂ ನನಗೆ ಬೇಕಾದ ಬಟ್ಟೆ ತಿಂಡಿಗಳನ್ನೆಲ್ಲ ತಂದು ಕೊಡುತ್ತಿದ್ದರು. ನನ್ನ ಬೇಕು ಬೇಡಗಳನ್ನೆಲ್ಲ ತಿಳಿದುಕೊಂಡಿದ್ದರು. ಆದರೆ ಗಂಡ ಹೆಂಡತಿಯ ವಿಷಯದಲ್ಲಿ ಮಾತ್ರ ಅವರು ಸೊನ್ನೆ ಆಗಿದ್ದರು. ನಾನು ಅತ್ತೆಯನ್ನು ದೇವಸ್ಥಾನಕ್ಕೆ ಕರೆದೆ. ಆದರೆ ಅವರು ನಾನು ಬರುವುದಿಲ್ಲ, ನೀನು ಹೋಗಿ ಬೇಗ ಬಾ, ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗು ಅಂತ ಹೇಳಿದರು. ಸರಿ ಎಂದು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೊರಟೆ. ಮನೆಯಿಂದ ಹೊರಗಡೆ ಬಂದಾಗ ಪಕ್ಕದಲ್ಲಿದ್ದ ಆ ರೂಮಿನ ಕಡೆ ನನ್ನ ಗಮನ ಹರಿಯಿತು. ನಾನು ಆ ರೂಮಿನ ಬಳಿ ಹೋಗಿ ಕಿಟಕಿಯಿಂದ ಇಣುಕಿ ನೋಡಿದೆ. ರಾತ್ರಿ ಯಾವುದೋ ಹೆಂಗಸು ಇಲ್ಲಿಗೆ ಬಂದಳು. ಆದರೆ ಅವಳು ಯಾವಾಗ ಇಲ್ಲಿಂದ ಹೋದಳು? ಇಲ್ಲಿ ಏನೂ ಕಾಣುತ್ತಿಲ್ಲ, ಬರೀ ಕತ್ತಲೆಯೇ ತುಂಬಿಕೊಂಡಿದೆ ಎಂದು ನಾನು ದೇವಸ್ಥಾನಕ್ಕೆ ಹೋದೆ. ಇವತ್ತು ರಾತ್ರಿ ಕೂಡ ನನಗೆ ಸರಿಯಾಗಿ ನಿದ್ದೆ ಬರಲಿಲ್ಲ. ನಿನ್ನೆ ನೋಡಿದ ಆ ದೃಶ್ಯ ನನ್ನ ಮನಸ್ಸಿನಲ್ಲಿ ಚಿಂತೆಗೀಡು ಮಾಡಿತ್ತು. ನಾನು ಎಚ್ಚರದಲ್ಲಿಯೇ ಇದ್ದೆ. ಮತ್ತೆ ಆ ಕಿಟಕಿಯ ಬಳಿ ಹೋಗಿ ನಿಂತುಕೊಂಡೆ. ಸಮಯ ರಾತ್ರಿ 1 ಗಂಟೆ ಆಗಿತ್ತು. ಮತ್ತೆ ಅದೇ ಹೆಂಗಸು ಬಂದು ಸೀದಾ ರೂಮಿನ ಒಳಗೆ ಹೋದಳು. ನಾನು ಅವಳ ಮುಖವನ್ನು ನೋಡಲು ಪ್ರಯತ್ನಿಸಿದೆ. ಆದರೆ ಅವಳು ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅಶೋಕ ಆ ಕಡೆಯಿಂದ ಬಂದರು. ಇದೇನಿದು ವಿಚಿತ್ರ, ನನಗೆ ಒಂದು ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳಿ ಮತ್ತೆ ನಾನು ಮಲಗಿಕೊಂಡೆ. ಆದರೆ ನನಗೆ ನಿದ್ದೆ ಬಂದಿರಲಿಲ್ಲ. ಅಶೋಕ್ ಸೀದಾ ಮನೆ ಒಳಗೆ ಬಂದವರು ನಾನು ಮಲಗಿದ್ದೇನೆ ಎಂದು ತಿಳಿದು ನನ್ನ ತಲೆಯನ್ನು ನೇವರಿಸಿ ಸವರುತ್ತಿದ್ದರು. ಅಂದರೆ ಒಂದು ಮಗುವನ್ನು ತಾಯಿ ಸವರಿ ಮಲಗಿಸುವ ಹಾಗೆ ಅವರು ನನ್ನ ತಲೆಯನ್ನು ಸವರುತ್ತಿದ್ದರು. ಮತ್ತೆ ನನ್ನ ಕೆನ್ನೆಯ ಮೇಲೆ ಒಂದು ಹನಿ ನೀರು ಬಿದ್ದಿತು. ಆದರೆ ನಾನು ಕಣ್ಣು ಬಿಡಲಿಲ್ಲ. ನಂತರ ಅಶೋಕ್ ಮಲಗಿಕೊಂಡರು. ಆಗ ನಾನು ನನ್ನ ಕೆನ್ನೆ ಒರೆಸಿಕೊಂಡು ಅವರ ಕಡೆ ನೋಡಿದಾಗ ಅವರ ಕಣ್ಣನ್ನು ಒರೆಸಿಕೊಳ್ಳುತ್ತಿದ್ದರು. ಇವರು ಯಾಕೆ ಅಳುತ್ತಿದ್ದಾರೆ, ಏನಾಗಿರಬಹುದು? ಒಂದು ಸಲ ಕೇಳೋಣ ಅಂದರೆ ನಾನು ಮಲಗಿಕೊಂಡಿದ್ದೇನೆ ಎಂದು ಅವರು ತಿಳಿದಿದ್ದರು. ಈಗ ಕೇಳಿದರೆ ಅವರಿಗೆ ಅನುಮಾನ ಬರುತ್ತದೆ ಎಂದು ಸುಮ್ಮನೆ ಮಲಗಿಬಿಟ್ಟೆ. ಇಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ವಿಷಯವೂ ನನಗೆ ಭಯ ತರಿಸುತ್ತಿತ್ತು. ಇದನ್ನು ನಾನು ಯಾರ ಬಳಿ ಹೇಳಿಕೊಳ್ಳಲಿ ಎಂದು ಯೋಚಿಸುತ್ತಿದ್ದಾಗ ನನಗೆ ನನ್ನ ದೊಡ್ಡಮ್ಮನ ನೆನಪಾಯಿತು. ನಾನು ತಕ್ಷಣ ಅವರಿಗೆ ಫೋನ್ ಮಾಡಿದೆ. ಇಲ್ಲಿ ನಡೆಯುತ್ತಿದ್ದ ಎಲ್ಲ ವಿಷಯವನ್ನು ಅವರಿಗೆ ತಿಳಿಸಿದೆ. ಅವರು, ನೀನು ಹೇಗಾದರೂ ಮಾಡಿ ನಿನ್ನ ಅತ್ತೆಯ ಬಳಿ ಇರುವ ಆ ಕೀಯನ್ನು ತೆಗೆದುಕೋ. ದೊಡ್ಡಮ್ಮ, ನಾನು ಅವರ ಬಳಿ ಹೇಗೆ ತೆಗೆದುಕೊಳ್ಳಲಿ? ಅವರು ನನಗೆ ಕೊಡಲು ಒಪ್ಪುವುದಿಲ್ಲ. ಹಾಗಿದ್ದರೆ ಒಂದು ಕೆಲಸ ಮಾಡು, ನಿನ್ನ ಅತ್ತೆಗೆ ಊಟದಲ್ಲಿ ನಿದ್ದೆಯ ಮಾತ್ರೆಯನ್ನು ಪುಡಿ ಮಾಡಿ ಹಾಕು. ಅವರಿಗೆ ನಿದ್ದೆ ಬಂದ ಮೇಲೆ ನೀನು ಆ ಕೀಯನ್ನು ತೆಗೆದುಕೊಂಡು ಆ ರೂಮಿನ ಒಳಗೆ ಹೋಗಿ ಏನಿದೆ ಅಂತ ತಿಳಿದುಕೋ ಅಂತ ನನ್ನ ದೊಡ್ಡಮ್ಮ ಹೇಳಿದರು. ನಾನು ಅದರಂತೆ ನಿದ್ದೆ ಮಾತ್ರೆ ತಂದು ಅತ್ತೆಯ ಊಟದಲ್ಲಿ ಹಾಕಿಕೊಟ್ಟೆ. ನನಗೆ ಇದನ್ನು ಮಾಡುವುದು ಮನಸ್ಸಿನಿಂದ ಬೇಜಾರಿತ್ತು. ಆದರೂ ಇಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿದುಕೊಳ್ಳುವ ಅವಶ್ಯಕತೆಯೂ ಇತ್ತು. ನನ್ನ ಅತ್ತೆ ಅವರ ರೂಮಿಗೆ ಹೋಗಿ ನಿದ್ದೆಗೆ ಜಾರಿದರು. ಅವರು ಆ ಕೀಯನ್ನು ಎಲ್ಲಿಟ್ಟಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಅವರ ಕೋಣೆಯನ್ನೆಲ್ಲ ಹುಡುಕಿದೆ, ಕೀ ನನಗೆ ಸಿಗಲಿಲ್ಲ. ಈಗ ಏನು ಮಾಡುವುದು ಎಂದು ಯೋಚಿಸುತ್ತಿರುವಾಗ ನಾನು ಅವರ ಹಾಸಿಗೆಯ ಕೆಳಗೆ ನಿಧಾನವಾಗಿ ಕೈಯಾಡಿಸಿದೆ. ಆಗ ನನಗೆ ಕೀ ಸಿಕ್ಕಿತು. ತಕ್ಷಣ ನಾನು ಅದನ್ನು ತೆಗೆದುಕೊಂಡು ಹೋಗಿ ಆ ರೂಮಿನ ಬೀಗ ಓಪನ್ ಮಾಡಿದೆ. ಒಳಗೆ ಹೋಗಿ ನೋಡಿದಾಗ ಅಲ್ಲಿಯೇ ಪಕ್ಕದಲ್ಲಿದ್ದ ಒಂದು ಪೆಟ್ಟಿಗೆಯನ್ನು ಓಪನ್ ಮಾಡಿದೆ. ಅದರಲ್ಲಿದ್ದ ವಸ್ತುಗಳನ್ನು ನೋಡಿ ಬರಸಿಡಿಲು ಬಂದು ಅಪ್ಪಳಿಸಿದಂತಾಯಿತು. ಇದೇನಿದು? ಇಲ್ಲಿ ಹೊಸ ಸೀರೆ, ಬಳೆ, ಕುಂಕುಮ, ಒಣಗಿದ ಹೂಗಳು, ಲಿಪ್ಸ್ಟಿಕ್ ಎಲ್ಲವೂ ಆ ಪೆಟ್ಟಿಗೆಯಲ್ಲಿ ಇದ್ದವು. ಅದರ ಕೆಳಗೆ ಒಂದು ಫೋಟೋ ಸಿಕ್ಕಿತು. ಆ ಫೋಟೋದಲ್ಲಿ ಇದ್ದವರೆಲ್ಲ ಮಂಗಲಮುಖಿಯಾಗಿದ್ದರು. ಇವರ ಫೋಟೋ ಇಲ್ಲಿ ಯಾಕೆ ಇದೆ? ಒಂದು ವೇಳೆ ರಾತ್ರಿ ಇಲ್ಲಿ ಬರುವ ಮಹಿಳೆ ಮಂಗಲಮುಖಿಯೇ? ಹಾಗಾದರೆ ಅವಳು ಯಾರಿರಬಹುದು? ಅವಳೇಕೆ ಇಲ್ಲಿ ಬರುತ್ತಾಳೆ? ಆಗ ಹೊರಗಡೆಯಿಂದ ಏನೋ ಶಬ್ದ ಆದಂತಾಯಿತು. ನಾನು ತಕ್ಷಣ ಆ ಪೆಟ್ಟಿಗೆಯನ್ನು ಮುಚ್ಚಿ ಆ ರೂಮಿನ ಬೀಗ ಹಾಕಿ ಮನೆ ಒಳಗೆ ಹೋಗಿ ಅತ್ತೆಯ ಹಾಸಿಗೆ ಕೆಳಗೆ ಕೀ ಇಟ್ಟುಬಿಟ್ಟೆ. ಅತ್ತೆ ಇನ್ನೂ ಮಲಗಿದ್ದರು. ನಾನು ದೊಡ್ಡಮ್ಮನಿಗೆ ಫೋನ್ ಮಾಡಿದೆ. ಮತ್ತೆ ಆ ರೂಮಿನಲ್ಲಿ ಇದ್ದ ವಸ್ತುಗಳ ಬಗ್ಗೆ ದೊಡ್ಡಮ್ಮನಿಗೆ ತಿಳಿಸಿದೆ. ಆಗ ದೊಡ್ಡಮ್ಮ, ಸರಿ, ಮುಂದಿನ ವಾರ ನಾನು ನಿಮ್ಮ ಮನೆಗೆ ಬರುತ್ತೇನೆ. ಅಲ್ಲಿಯವರೆಗೂ ನೀನು ಆ ರೂಮಿನ ಕಡೆ ಹೋಗಬೇಡ. ನಿನ್ನ ಅತ್ತೆಗೆ ಏನಾದರೂ ಅನುಮಾನ ಬಂದರೆ ನಾವು ಆ ರೂಮಿಗೆ ಹೋಗೋದಕ್ಕೆ ಆಗಲ್ಲ. ನಾನು ಬರುವವರೆಗೂ ನೀನು ನಿನ್ನ ಪಾಡಿಗೆ ಇದ್ದು ಬಿಡು ಎಂದು ದೊಡ್ಡಮ್ಮ ಹೇಳಿ ಫೋನ್ ಇಟ್ಟರು. ಅಶೋಕ್ ಭಾನುವಾರವೂ ಕೆಲಸಕ್ಕೆ ಹೋಗುತ್ತಿದ್ದರು. ನಾನು ಇಂದು ಭಾನುವಾರ ಆಗಿದ್ದರಿಂದ ಅಶೋಕ್ ಬಳಿ ಕೇಳಿದೆ, ಇಂದು ನೀವು ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗುತ್ತೀರಾ? ಯಾವುದಾದರೂ ಸಿನಿಮಾಗೆ ಹೋಗೋಣವೇ ಎಂದು ಕೇಳಿದಾಗ, ನನ್ನನ್ನು ಕ್ಷಮಿಸು, ನಾನು ಭಾನುವಾರನು ಕೆಲಸಕ್ಕೆ ಹೋಗ್ತೀನಿ ಅಂತ ನಿನಗೆ ಗೊತ್ತಲ್ವಾ? ಹಾಂ, ನಾನು ನಿನ್ನನ್ನು ಬುಧವಾರ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ನೀನು ಅವತ್ತು ಚೆನ್ನಾಗಿ ರೆಡಿಯಾಗು ಅಂತ ಹೇಳಿದರು. ಬುಧವಾರ ನಿಮಗೆ ಕೆಲಸ ಇಲ್ವಾ? ಹೌದು, ಕೆಲಸ ಇದೆ. ಆದರೆ ಅವತ್ತಿನ ದಿನ ನಾನು ರಜಾ ಹಾಕ್ತಿದ್ದೀನಿ ನಿನಗೋಸ್ಕರ ಅಂತ ಹೇಳಿದರು. ಆಗ ನನಗೆ ಅವರ ಮಾತು ಕೇಳಿ ವಿಚಿತ್ರ ಅನಿಸ್ತು. ಆದರೂ ಮನಸ್ಸಿನಲ್ಲಿ ಒಂದು ರೀತಿಯ ಖುಷಿಯ ಭಾವನೆ ಮೂಡಿತು. ಒಂದೇ ರೂಮಿನಲ್ಲಿ ಮಲಗಿದ್ದರು. ಅವರು ನನ್ನನ್ನು ಒಂದು ದಿನ ಮುಟ್ಟಿ ಮಾತಾಡಿಸಿದವರಲ್ಲ. ಈಗ ನನಗೋಸ್ಕರ ರಜಾ ಹಾಕ್ತೀನಿ ಅಂತ ಹೇಳ್ತಿದ್ದಾರಲ್ಲ. ಇರಲಿ, ಈಗಲಾದರೂ ಹೊರಗಡೆ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ ಅಂತ ಮನಸ್ಸಲ್ಲಿ ಖುಷಿಯ ಜೊತೆಗೆ
ಬೇರೆ ಭಾವನೆಗಳು ಮೂಡಿದವು. ನಂತರ ಅಶೋಕ್ ಸ್ನಾನಕ್ಕೆ ಹೋದರು. ಆದರೆ ಅಶೋಕ್ ಯಾವಾಗಲೂ ಸ್ನಾನಕ್ಕೆ ಹೋದರೂ ಅವರ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಹಾಕಿಕೊಂಡು ಬರುತ್ತಿದ್ದರು. ಆದರೆ ಅವರು ಯಾವಾಗಲೂ ತುಂಬ ಲೂಸ್ ಆಗಿರೋ ಬಟ್ಟೆಗಳನ್ನೇ ಹಾಕ್ತಿದ್ರು. ನಾನು ಬುಧವಾರ ಹೇಗಿದ್ದರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಕರೆಕ್ಟ್ ಫಿಟ್ಟಿಂಗ್ ಆಗುವಂಥ ಬಟ್ಟೆನ ತಂದು ಅವತ್ತು ಹಾಕಿಸಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಂಗಡಿಗೆ ಹೋಗಿ ಒಂದು ಜೊತೆ ಬಟ್ಟೆನ ತಗೊಂಡು ಬಂದೆ. ಮಾರನೇ ದಿನವೇ ಬುಧವಾರವಾಗಿತ್ತು. ನಾನು ಅಶೋಕ್ಗೆ ಹೇಳಿದೆ, ನಾನು ನಿಮಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಇದ್ದೇನೆ. ಆದರೆ ಇವತ್ತು ನೀವು ಅದನ್ನು ಹಾಕ್ಕೊಂಡು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಕೇಳಿದೆ. ಆಗ ಅವರು, ಅಂಥ ಗಿಫ್ಟ್ ಏನದು? ನಾನು ಬಟ್ಟೆಯ ಕವರನ್ನು ಅವರ ಕೈಗೆ ಇಟ್ಟೆ. ಅವರು ಅದನ್ನು ತೆಗೆದು ಈ ಬಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸರಿ, ನೀನು ಹೊರಗಡೆ ಹೋಗು, ನಾನು ಹಾಕೊಂಡು ಬರ್ತೀನಿ ಅಂತ ಹೇಳಿದರು. ಪರವಾಗಿಲ್ಲ, ನಾನು ನಿಮ್ಮ ಹೆಂಡತಿ ಅಲ್ವಾ, ಹಾಕೊಳ್ಳಿ ಅಂತ ಹೇಳಿದೆ. ಆಗ ಅವರು, ಇಲ್ಲ ನೀನು ಆಚೆ ಹೋಗು, ನಾನು ಹಾಕೊಂಡು ಬರ್ತೀನಿ ಅಂತ ಹೇಳಿ ಬಲವಂತ ಮಾಡಿದರು. ಸರಿ ಅಂತ ನಾನು ಆಚೆ ಹೋಗಿ ಕಾಯ್ತಾ ಇದ್ದೆ. ಆದರೆ ಅವರು ಆ ಬಟ್ಟೆನ ಹಾಕೊಂಡು ಬರಲಿಲ್ಲ. ನಾನು ಯಾಕೆ ಬಟ್ಟೆ ಹಾಕೊಂಡಿಲ್ಲ ಅಂತ ಕೇಳಿದೆ. ಆಗ ಅವರು, ಆ ಬಟ್ಟೆ ನನಗೆ ಸ್ವಲ್ಪ ಟೈಟ್ ಆಗಿದೆ, ಹಾಗಾಗಿ ಹಾಕಲಿಲ್ಲ ಅಂತ ಹೇಳಿದರು. ಹೌದಾ? ಇಲ್ಲ, ಅದು ನಿಮ್ಮ ಸೈಜಿಗೆ ಆಗುತ್ತೆ. ನಾನು ಅಂಗಡಿಯಲ್ಲಿ ಕೇಳಿ ತಗೊಂಡು ಬಂದೆ. ನೀವು ಯಾವಾಗಲೂ ಲೂಸ್ ಬಟ್ಟೆ ಹಾಕ್ತಿದ್ರಲ್ಲ, ಹಾಗಾಗಿ ಸ್ವಲ್ಪ ಫಿಟ್ಟಿಂಗ್ ಇರಲಿ ಅಂತ ತಗೊಂಡು ಬಂದಿದ್ದೆ. ನಿಮಗದು ಆ ರೀತಿ ಅನ್ನಿಸ್ತಿದೆ ಅಷ್ಟೇ. ಇಲ್ಲ, ನಾನು ಆ ಥರ ಟೈಟ್ ಬಟ್ಟೆಗಳನ್ನು ಹಾಕಲ್ಲ. ಆದರೆ ನನಗೆ ಅವರ ನಡವಳಿಕೆ ಗೊಂದಲಕ್ಕೀಡು ಮಾಡಿತು. ಸರಿ, ಈಗ ಹೊತ್ತಾಗಿದೆ, ನಡೆ ಹೋಗೋಣ ಅಂತ ಹೇಳಿ ಒಂದು ಆಟೋ ಬುಕ್ ಮಾಡಿ ನನ್ನ ಕರೆದುಕೊಂಡು ಹೋದರು. ಅದು ಒಂದು ದೊಡ್ಡ ಹೋಟೆಲ್ ಆಗಿತ್ತು. ನಾನು ಅಂಥ ಹೋಟೆಲ್ ಒಳಗೆ ಇವತ್ತಿನವರೆಗೂ ಯಾವತ್ತೂ ಹೋಗೇ ಇರಲಿಲ್ಲ. ಸರಿ, ನೀನು ಇಲ್ಲೇ ಕೂತ್ಕೊಂಡು ನಿನಗೇನು ಬೇಕೋ ಅದನ್ನು ಆರ್ಡರ್ ಮಾಡು. ನನ್ನ ಸ್ನೇಹಿತನನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೇನೆ, ಅವನನ್ನು ನಿನಗೆ ಪರಿಚಯ ಮಾಡಿಕೊಡ್ತೇನೆ ಅಂತ ಹೇಳಿದರು. ಸರಿ ಅಂತ ಹೇಳಿ ನಾನು ಒಂದು ಐಸ್ ಕ್ರೀಮ್ನ ಆರ್ಡರ್ ಮಾಡಿ ತಿಂತ ಕೂತಿದ್ದೆ. ಆಗ ಅವರ ಜೊತೆ ಅವರ ಫ್ರೆಂಡ್ ಕೂಡ ಬಂದರು. ಅವರ ಹೆಸರು ಚಿನ್ಮಯ್. ಅಶೋಕ್ ಅವರನ್ನು ನನಗೆ ಪರಿಚಯ ಮಾಡಿಕೊಟ್ಟರು. ಅವರು ನೋಡಲು ತುಂಬ ಸುಂದರವಾಗಿದ್ದರು. ನಂತರ ಅಶೋಕ್, ನನಗೆ ಒಂದು ಕಾಲ್ ಬರ್ತಿದೆ, ನೀವಿಬ್ಬರು ಏನಾದರೂ ತಿಂತೀರಿ ಅಂತ ಹೇಳಿ ಆಚೆ ಹೋದರು. ನನಗೆ ಸ್ವಲ್ಪ ಮುಜುಗರ ಆಗ್ತಿತ್ತು. ನಾನು ಏನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದೆ. ಆಗ ಅವರು, ನೀವು ನೋಡೋದಕ್ಕೆ ತುಂಬ ಸುಂದರವಾಗಿದ್ದೀರಾ ಅಂತ ಹೇಳಿ ಅವರ ಪರಿಚಯ ಮತ್ತೆ ಅವರ ಕುಟುಂಬದವರ ಬಗ್ಗೆ ಹೇಳತೊಡಗಿದರು. ಈ ಮಾತುಗಳು ನನಗೆ ಒಂದು ಅರ್ಥವಾಗಲಿಲ್ಲ. ಇವರೇಕೆ ಇಷ್ಟೆಲ್ಲ ನನಗೆ ಹೇಳುತ್ತಿದ್ದಾರೆ ಅಂದುಕೊಳ್ಳುತ್ತಿರುವಾಗ ಅಶೋಕ್ ಬಂದರು. ಆಗ ಅಶೋಕ್, ಇವನು ತುಂಬ ಒಳ್ಳೆಯ ಹುಡುಗ, ಒಂದು ಒಳ್ಳೆಯ ಕಂಪನಿಯಲ್ಲಿ ಮ್ಯಾನೇಜರ್ ಕೂಡ ಆಗಿದ್ದಾನೆ. ಇವನಿಗೆ ತಾಯಿ ಇಲ್ಲ, ತಂದೆ ಮತ್ತೆ ಒಬ್ಬಳು ಅಕ್ಕ ಇದ್ದಾಳೆ ಅಂತ ಅವರು ಕೂಡ ಅವರ ಬಗ್ಗೆ ಹೇಳಿದರು. ನಂತರ ಅಶೋಕ್ ಅವರಿಗೆ ನನ್ನ ಫೋನ್ ನಂಬರ್ ಕೂಡ ಕೊಟ್ಟರು. ಆಗ ಅವರ ಫ್ರೆಂಡ್ ಚಿನ್ಮಯ್ ನನಗೆ ಒಂದು ಗಿಫ್ಟ್ ಪ್ಯಾಕನ್ನು ಕೊಟ್ಟರು. ನಾನು, ಇದೇನಿದು, ನನಗೆ ಏಕೆ ಕೊಡ್ತಿದ್ದೀರಾ? ನಾನು ಆಗ ಅಶೋಕ್ ಮುಖ ನೋಡಿದೆ. ಅವರು ಕಣ್ಸನ್ನೆಯಲ್ಲೇ ತಗೋ ಅಂತ ಹೇಳಿದರು. ನಾನು ಇದನ್ನೆಲ್ಲ ನೋಡಿ ನನ್ನ ಜೀವನವೇ ಒಂದು ವಿಚಿತ್ರವಾಗಿದೆ, ಇನ್ನು ಇದೆಲ್ಲ ಯಾವುದು ಎಂದು ತಿಳಿದು ಹೋಟೆಲ್ನಲ್ಲಿ ಊಟ ಮುಗಿಸಿ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಆ ಗಿಫ್ಟ್ ಓಪನ್ ಮಾಡಿದಾಗ ಅದರಲ್ಲಿ ಒಂದು ರೇಷ್ಮೆ ಸೀರೆ ಇತ್ತು. ಅದು ನೋಡುವುದಕ್ಕೆ ತುಂಬ ಬೆಲೆಬಾಳುವಂಥದ್ದಾಗಿತ್ತು. ಮಾರನೇ ದಿನ ನನ್ನ ದೊಡ್ಡಮ್ಮ ಮನೆಗೆ ಬಂದರು. ನಾನು ಇಲ್ಲಿ ನಡೆಯುವ ವಿಷಯಗಳ ಜೊತೆಗೆ ಚಿನ್ಮಯ್ ಬಗ್ಗೆನೂ ಕೂಡ ಹೇಳಿದೆ. ಆಗ ದೊಡ್ಡಮ್ಮ, ನನಗೆ ಯಾಕೋ ಈ ಮನೆಯಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಏನೋ ರಹಸ್ಯ ಇದೆ ಅಂತ ಅನಿಸ್ತಿದೆ. ಯಾವುದು ಸರಿ ಬರ್ತಿಲ್ಲ. ನಿನ್ನ ಅತ್ತೆ ನಾನು ಮನೆಗೆ ಬಂದಿದ್ರೂ ಒಂದು ಮಾತಾಡಿಲ್ಲ. ಅವರ ಪಾಡಿಗೆ ಅವರು ಎಲೆ ಅಡಿಕೆ ಹಾಕೊಂಡು ಕೂತಿದ್ದಾರೆ. ಮತ್ತು ನಿನ್ನ ಗಂಡ ಹೊತ್ತಲ್ಲದ ಹೊತ್ತಿನಲ್ಲಿ ಬರುತ್ತಾನೆ ಹೋಗ್ತಾನೆ. ಇದಕ್ಕೆಲ್ಲ ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ಹೇಳಿ ದೊಡ್ಡಮ್ಮ ಅವತ್ತಿನ ರಾತ್ರಿ ಅತ್ತೆಗೆ ಕೊಡ್ತಿದ್ದ ಊಟದಲ್ಲಿ ಮತ್ತೆ ನಿದ್ದೆ ಮಾತ್ರೆ ಹಾಕಿ ಕೊಡು ಅಂತ ಹೇಳಿದರು. ಸರಿ ಅಂತ ಹೇಳಿ ನಾನು ಕೂಡ ಒಂದು ನಿದ್ದೆ ಮಾತ್ರೆ ಹಾಕಿ ಅತ್ತೆಗೆ ಊಟದಲ್ಲಿ ಕೊಟ್ಟಿದ್ದೆ. ಅವರು ಊಟ ಮಾಡಿ ತಕ್ಷಣ ನಿದ್ರೆಗೆ ಜಾರಿದರು. ಆಗ ದೊಡ್ಡಮ್ಮ, ಆ ಕೀಯನ್ನು ನನಗೆ ಕೊಡು, ನಾವಿಬ್ಬರು ಆ ರೂಮಿನಲ್ಲಿ ಮೊದಲೇ ಹೋಗಿ ಅವಿತು ಕುಳಿತುಕೊಳ್ಳೋಣ ಅಂತ ಹೇಳಿದರು. ದೊಡ್ಡಮ್ಮ, ನನಗೆ ತುಂಬ ಭಯ ಆಗ್ತಿದೆ ಅಂದೆ. ಹಾಗಂತ ಹೀಗೆ ಕೂತ್ಕೊಂಡ್ರೆ ನಿನ್ನ ಜೀವನ ಈ ನರಕದಲ್ಲೇ ಹೋಗುತ್ತೆ, ಬಾ ಅಂತ ಹೇಳಿ ನನ್ನ ಕೈ ಹಿಡ್ಕೊಂಡು ಮನೆ ಬಾಗಿಲನ್ನು ಮುಚ್ಚಿಕೊಂಡು ಆ ರೂಮಿನೊಳಗೆ ನನ್ನನ್ನು ಕರೆದುಕೊಂಡು ಹೋದರು. ನಂತರ ಆ ರೂಮಿನ ಬಾಗಿಲನ್ನು ಮುಚ್ಚಿ ನಾನು ಮತ್ತೆ ದೊಡ್ಡಮ್ಮ, ಅಲ್ಲಿ ಒಂದು ಚಿಕ್ಕ ಮಂಚವಿತ್ತು, ಆ ಮಂಚದ ಕೆಳಗೆ ಅವಿತು ಕುಳಿತುಕೊಂಡೆವು. ಸಮಯ ರಾತ್ರಿ 1 ಗಂಟೆ ಆಯಿತು. ರೂಮಿನ ಬೀಗ ತೆಗೆಯುವ ಶಬ್ದ ಬಂತು. ನಾನು ತುಂಬ ಹೆದರಿಕೊಂಡು ನಡುಗುತ್ತಿದ್ದೆ. ದೊಡ್ಡಮ್ಮ ನನಗೆ ಧೈರ್ಯ ಹೇಳುತ್ತಿದ್ದರು. ಆ ಹೆಂಗಸು ಸೀದಾ ಒಳಗೆ ಬಂದವಳೆ ಮಂಚದ ಮೇಲೆ ಬಂದು ಕುಳಿತುಕೊಂಡಳು. ಸ್ವಲ್ಪ ಸಮಯದ ನಂತರ ಎದ್ದು ತನ್ನ ಸೀರೆಯನ್ನು ಬಿಚ್ಚತೊಡಗಿದಳು. ನಾವು ಮಂಚದ ಕೆಳಗೆ ಕುಳಿತಿದ್ದ ಕಾರಣ ಅವಳ ಮುಖ ಸರಿಯಾಗಿ ಕಾಣುತ್ತಿರಲಿಲ್ಲ. ಕತ್ತಲು ಬೇರೆ ಆವರಿಸಿತ್ತು. ಅವಳ ಒಳ ಉಡುಪುಗಳನ್ನು ಬಿಟ್ಟು ಬೇರೆ ಎಲ್ಲ ಬಟ್ಟೆಗಳನ್ನು ಬಿಚ್ಚಿ ಒಂದು ಪ್ಯಾಂಟ್ ಮತ್ತೆ ಒಂದು ಶರ್ಟ್ ಹಾಕಿಕೊಂಡಳು. ಅದನ್ನು ನೋಡಿ ನಾನು ಮತ್ತೆ ದೊಡ್ಡಮ್ಮ ಬೆಚ್ಚಿಬಿದ್ದೆವು. ತಕ್ಷಣ ಆ ರೂಮ್ನ ಲೈಟ್ ಆನ್ ಆಯಿತು. ನಂತರ ಅವಳು ಆ ಸೀರೆಯನ್ನು ಆ ಪೆಟ್ಟಿಗೆಯಲ್ಲಿ ಹಾಕಿ ಆ ಪೆಟ್ಟಿಗೆಯನ್ನು ಮುಚ್ಚಿ ಅದರ ಮೇಲೆ ಕುಳಿತುಕೊಂಡಳು.
ಆಗ ಅವಳ ಮುಖ ಅಂದರೆ ಅವನ ಮುಖ ನಮಗೆ ಸರಿಯಾಗಿ ಕಾಣಿಸಿತು. ನನಗಂತೂ ಭೂಮಿಯೇ ಕುಸಿದಂತಾಗಿ ಹೋಯಿತು. ಅವರು ಬೇರೆ ಯಾರೂ ಆಗಿರಲಿಲ್ಲ, ನನ್ನ ಗಂಡ ಅಶೋಕ್ ಆಗಿದ್ದ. ಆಗ ಆ ಕಡೆಯಿಂದ ನಮಗೆ ಒಂದು ಧ್ವನಿ ಕೇಳಿಸಿತು, ನೀವು ಇಲ್ಲಿ ಅವಿತು ಕುಳಿತಿರುವುದು ನನಗೆ ತಿಳಿದಿದೆ, ಈಗ ಹೊರಗೆ ಬರಬಹುದು ಎಂದು. ಅದನ್ನು ಕೇಳಿದ ನಮಗೆ ಇನ್ನೂ ಹೆಚ್ಚಿಗೆ ಗಾಬರಿಯಾಯಿತು. ಇಬ್ಬರು ಮುಖ ನೋಡಿಕೊಂಡು ಇವನಿಗೆ ಹೇಗೆ ತಿಳಿಯಿತು ಎಂದು ಮಂಚದ ಕೆಳಗಿಂದ ಆಚೆ ಬಂದೆವು. ನನ್ನ ದೊಡ್ಡಮ್ಮ ಕೋಪದಿಂದ, ಇಲ್ಲಿ ಏನು ನಡೆಯುತ್ತಿದೆ? ನೀನು ಯಾರು? ನೀನು ಯಾಕೆ ಈ ರೀತಿ ಬಟ್ಟೆ ಬದಲಿಸುತ್ತಿದ್ದೀಯಾ? ನನಗೆ ಎಲ್ಲವೂ ತಿಳಿದಿದೆ, ನೀನು ಮಂಗಲಮುಖಿಯಲ್ಲವೇ ಅಂತ ದೊಡ್ಡಮ್ಮ ಅನುಮಾನದಿಂದ ಕೇಳಿದರು. ಆಗ ಅಶೋಕ್, ಹೌದು, ನಾನು ಮಂಗಲಮುಖಿ. ಸಮಯ ಬಂದಾಗ ನಾನು ಈ ವಿಷಯನ ಪದ್ಮ ಹತ್ರ ಹೇಳಬೇಕು ಅಂತ ಇದ್ದೆ. ಆದರೆ ನಿಮಗೆ ಇದರ ಬಗ್ಗೆ ಅನುಮಾನವಿದೆ ಅಂತ ಹೊರಗಡೆ ರೂಮಿನ ಬೀಗ ನೋಡಿ ನನಗೆ ಅರ್ಥವಾಯಿತು. 1 ವಾರದ ಹಿಂದೆ ಅನುಮಾನ ಬಂದಿತ್ತು, ಈ ರೂಮಿಗೆ ಯಾರೋ ಬಂದು ಹೋಗಿದ್ದಾರೆ ಎಂದು. ಯಾಕೆಂದರೆ ನಾನು ಬಟ್ಟೆ ಬದಲಿಸಿದಾಗ ಎಲ್ಲವನ್ನು ನೀಟಾಗಿ ಮಡಿಚಿ ಇಡುತ್ತಿದ್ದೆ. ಆದರೆ ಅಂದು ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಇದ್ದವು. ಆದರೆ ಇಂದು ಅದು ನಿಜವಾಗಿತ್ತು. ನನ್ನ ದೊಡ್ಡಮ್ಮ ಇದನ್ನು ಕೇಳಿದ ತಕ್ಷಣ ಅವನ ಕೆನ್ನೆಗೆ ಒಂದೇ ಸಮನೆ ಹೊಡೆಯತೊಡಗಿದರು. ನಾನು ಅವರನ್ನು ಹೋಗಿ ತಡೆದೆ. ಮತ್ತೆ ನಾನು ಕೇಳಿದೆ, ನೀನು ಏಕೆ ನನ್ನ ಜೀವನವನ್ನೇ ಈ ರೀತಿ ನಾಶ ಮಾಡಿದೆ? ನನ್ನ ಜೀವನವನ್ನು ಏಕೆ ಹಾಳು ಮಾಡಿದೆ? ನಾನೇನು ನಿನಗೆ ಅನ್ಯಾಯ ಮಾಡಿದ್ದೆ? ಈ ರೀತಿ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗಲಿಲ್ಲವೇ? ಛೇ, ನಾನು ಮಂಗಲಮುಖಿಯ ಜೊತೆ ಇದ್ದೇನಾ? ಇತ್ತ ಹೆಣ್ಣು ಅಲ್ಲದ ಗಂಡು ಅಲ್ಲದ ನೀನು ಈ ರೀತಿ ನನ್ನ ಜೀವನವನ್ನು ಹಾಳು ಮಾಡಿದ್ದೀಯಲ್ಲ, ನಾನು ಏನು ಅಂತ ತಪ್ಪು ಮಾಡಿದ್ದೆ ಎಂದು ಕೇಳುತ್ತಾ ಜೋರಾಗಿ ಅಳುತ್ತಾ ಕೆಳಗೆ ಕುಸಿದು ಬಿದ್ದೆ. ಆಗ ಅಶೋಕ್ ನನ್ನನ್ನು ಕ್ಷಮಿಸಿ, ನಾನು ನಿನ್ನನ್ನು ಮದುವೆ ಮಾಡಿಕೊಂಡಿದ್ದು ದೊಡ್ಡ ತಪ್ಪು ಅಂತ ನನಗೆ ಗೊತ್ತು. ಆದರೆ ಇದ್ಯಾವುದನ್ನು ನಾನು ಬೇಕು ಅಂತ ಮಾಡಿಲ್ಲ. ಇದೆಲ್ಲವನ್ನು ನಿನ್ನ ಚಿಕ್ಕಮ್ಮ ಮಾಡಿಸಿದ್ದು. ಅವರು ನಿನ್ನ ಆಸ್ತಿಯನ್ನು ಹೊಡೆಯುವುದಕ್ಕಾಗಿ, ನಿನಗೆ ಮುಂದೆ ಮಕ್ಕಳಾಗಬಾರದು, ಅವಳ ಜೀವನ ಪೂರ್ತಿ ಕೊರಗಿ ಸಾಯಬೇಕು ಅಂತ ನಿರ್ಧಾರ ಮಾಡಿ ನಿನ್ನ ಚಿಕ್ಕಮ್ಮ ಮತ್ತೆ ಅವರ ತಾಯಿ ಇಬ್ಬರು ನಮ್ಮ ಮನೆಗೆ ಬಂದು ನನ್ನ ತಾಯಿಗೆ ದುಡ್ಡು ಕೊಟ್ಟು ನನ್ನನ್ನು ಬಲವಂತವಾಗಿ ಇದರಲ್ಲಿ ಸಿಕ್ಕಿಹಾಕಿಸಿದರು. ನನ್ನ ಮನೆಯಲ್ಲಿ ಇರುವವರು ಅವರು ನನ್ನ ಹೆತ್ತ ತಾಯಿ ಅಲ್ಲ, ನನ್ನ ಸಾಕಿದ ತಾಯಿ. ನನ್ನ ಹೆತ್ತವರು ನಾನು ಮಂಗಲಮುಖಿಯಾಗಿ ಬದಲಾಗಿದ್ದೇನೆ ಎಂದು ತಿಳಿದ ತಕ್ಷಣ ಅವರು ನನ್ನನ್ನು ಆಚೆ ಹಾಕಿದರು. ಆಗ ಇವಳು ನನ್ನನ್ನು ಕರೆದುಕೊಂಡು ಬಂದು ಸಾಕಿದಳು. ಆಗ ಇವಳ ಉದ್ದೇಶ ನನಗೆ ತಿಳಿದಿರಲಿಲ್ಲ. ಇವಳು ನನ್ನಿಂದ ದುಡ್ಡು ಮಾಡಬೇಕೆಂದು ನನ್ನನ್ನು ಸಾಕಿ ಅವಳು ಹೇಳಿದಂತೆ ನಾನು ಕೇಳುವ ಹಾಗೆ ಮಾಡಿಕೊಂಡಳು. ಹೆತ್ತವರು ನನ್ನನ್ನು ಬೇಡವೆಂದು ದೂರ ಇಟ್ಟಾಗ ಇವಳು ನನ್ನನ್ನು ಆಸರೆಯಾಗಿ ಕಾಪಾಡಿದ್ದಾಳೆ. ಹಾಗಾಗಿ ಅವಳ ಮಾತಿಗೆ ಕಟ್ಟು ಬಿದ್ದು ನಾನು ಈ ಮದುವೆಯಾದೆ. ನನ್ನ ತಾಯಿ ದುಡ್ಡಿನ ದನ ಪಿಶಾಚಿ. ಅವಳಿಗೆ ಏನಾದರೂ ಸರಿ, ದುಡ್ಡು ಮಾತ್ರ ಬೇಕು. ದುಡ್ಡಿಗೋಸ್ಕರ ಎಂಥ ಕೆಲಸವನ್ನು ಆದರೂ ಮಾಡುತ್ತಾಳೆ. ನಾನು ಬೇಡವೆಂದು ಎಷ್ಟೇ ಕೇಳಿಕೊಂಡರೂ ಅವಳು ಬಿಡಲಿಲ್ಲ. ಈ ಮದುವೆ ನೀನು ಆಗದಿದ್ದರೆ ನಾನು ಜೀವಂತ ಬದುಕುವುದಿಲ್ಲ ಎಂದು ನನ್ನನ್ನು ಮದುವೆಯಲ್ಲಿ ಕಟ್ಟಿ ಹಾಕಿದಳು. ನನಗೂ ಇನ್ಯಾರಿದ್ದಾರೆ? ನಮ್ಮ ಜೀವನವೇ ಒಂದು ವಿಚಿತ್ರ. ನಾನು ಬೆಳಗ್ಗೆ ಹೋಗಿ ಮಂಗಲಮುಖಿಯರ ಸಂಘದೊಂದಿಗೆ ಸೇರಿಕೊಂಡು ಅಲ್ಲಿಯ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಭಿಕ್ಷೆ ಬೇಡಿ ರಾತ್ರಿ ತಡವಾಗಿ ಬರುತ್ತಿದ್ದೆ. ನಾನು ಯಾವ ಪ್ರೈವೇಟ್ ಕಂಪನಿಯಲ್ಲೂ ಕೆಲಸ ಮಾಡುತ್ತಿಲ್ಲ. ನಿನ್ನನ್ನು ಮದುವೆ ಮಾಡಿಕೊಳ್ಳುವ ಸಲುವಾಗಿ ನನ್ನ ತಾಯಿ ನಿನಗೆ ಹೇಳಿದ ಸುಳ್ಳು ಅದು. ಆದರೆ ನನ್ನಿಂದ ನಿನಗೆ ಯಾವ ತೊಂದರೆಯೂ ಆಗದಂತೆ ನೋಡಿಕೊಂಡಿದ್ದೇನೆ ಎಂದು ಹೇಳುತ್ತಿದ್ದಾಗ ನನ್ನ ದೊಡ್ಡಮ್ಮ, ನಿನ್ನ ತಾಯಿ ಸಾಯಿತಾಳೆ ಅಂತ ನನ್ನ ಮಗಳನ್ನು ಜೀವಂತವಾಗಿ ಸಾಯುವಂತೆ ಮಾಡಿದ್ದಾಳೆ. ನಾನು ಅವಳನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳುವಾಗ ಅಶೋಕ್ ದೊಡ್ಡಮ್ಮನ ಕಾಲು ಹಿಡಿದುಕೊಂಡು, ನೀವು ಏನು ಶಿಕ್ಷೆ ಬೇಕಾದರೂ ಕೊಡಿಸಿ, ನಾನು ಅನುಭವಿಸುತ್ತೇನೆ. ಆದರೆ ನಾನು ಪದ್ಮಲ ಜೀವನ ಚೆನ್ನಾಗಿರಬೇಕು ಅಂತ ಒಂದು ಒಳ್ಳೆಯ ಹುಡುಗನನ್ನು ಹುಡುಕಿದ್ದೇನೆ. ದಯವಿಟ್ಟು ಅವನನ್ನು ಒಪ್ಪಿಕೊಳ್ಳಿ. ಅವಳು ಮುಂದೆ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತಾಳೆ. ಪದ್ಮ ತಾಯಿ ಇಲ್ಲದ ತಬ್ಬಲಿ. ಅವಳ ಚಿಕ್ಕಮ್ಮ ಎಂಥವರೆಂದು ಸಹ ನನಗೆ ಗೊತ್ತು. ನಾನು ಅವಳನ್ನು ನೋಡಿ ದಿನ ಕೊರಗುತ್ತಿದ್ದೆ. ನಮ್ಮ ಸಂಘದವರಿಗೆ ಸ್ವಲ್ಪ ವರ್ಷಗಳಿಂದ ಪ್ರತಿ ತಿಂಗಳು ಒಬ್ಬ ವ್ಯಕ್ತಿ ಫಂಡ್ ಕೊಡುತ್ತಿದ್ದರು. ಅವರು ತುಂಬ ಒಳ್ಳೆಯವರು. ನಾನು ಅವರನ್ನು ತುಂಬ ವರ್ಷಗಳಿಂದ ನೋಡಿದ್ದೇನೆ. ಅವರ ಆಫೀಸ್ನಲ್ಲಿ ಆಗಲಿ ಅಥವಾ ಅವರ ಮನೆಯಲ್ಲಿ ಆಗಲಿ ನಡೆಯುವ ಎಲ್ಲ ಸಮಾರಂಭಗಳಿಗೂ ನಮ್ಮನ್ನು ಕರೆಯುತ್ತಿದ್ದರು. ಅವರಿಗೆ ಈಗ 30 ವರ್ಷ. ಸಿಟಿಯಲ್ಲಿ ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಅವನ ಹೆಸರೇ ಚಿನ್ಮಯ್. ಅವರ ಬಳಿ ನಾನು ಪದ್ಮಲ ಎಲ್ಲ ವಿಷಯವನ್ನು ಮಾತನಾಡಿದ್ದೇನೆ. ಅವರು ಪದ್ಮಲನ್ನು ಕೂಡ ತುಂಬ ಇಷ್ಟಪಡುತ್ತಿದ್ದಾರೆ. ಪದ್ಮಲಿಗೂ ಅವರನ್ನು ಪರಿಚಯ ಮಾಡಿಸಿದ್ದೇನೆ. ದಯವಿಟ್ಟು ನೀವು ಪದ್ಮಲನ್ನ ಅವರಿಗೆ ಕೊಟ್ಟು ಮದುವೆ ಮಾಡಿ. ಅವಳು ಮುಂದೆ ಜೀವನದಲ್ಲಿ ಚೆನ್ನಾಗಿರುತ್ತಾಳೆ ಎಂದು ಕಾಲು ಹಿಡಿದುಕೊಂಡು ಹೇಳುತ್ತಿದ್ದ. ನನ್ನ ದೊಡ್ಡಮ್ಮ, ಇಷ್ಟು ಮೋಸ ಮಾಡಿದ ಮೇಲೂ ನನ್ನ ಮಗಳನ್ನು ಹಾಲು ಬಾವಿಗೆ ತಳ್ಳು ಅಂತ ಹೇಳುತ್ತಿದ್ದೀಯ ನೀನು? ನಿನ್ನಂಥವರ ಬಾಯಲ್ಲಿ ಇದನ್ನು ಕೇಳುವ ಪರಿಸ್ಥಿತಿ ಬಂದಿದೆ ನಮಗೀಗ. ಬಿಡು ನನ್ನ ಕಾಲನ್ನು ಅಂತ ಹೇಳ್ತಾರೆ. ಆಗ ಅಶೋಕ್, ನಾನು ಒಬ್ಬ ಮಂಗಳಮುಖಿ. ಆ ಶಿವನ ಮೇಲಾಣೆಗೂ ನಾನು ಇದರಲ್ಲಿ ಯಾವುದೇ ಮೋಸ ವಂಚನೆ ಮಾಡುತ್ತಿಲ್ಲ. ನಾನು ಪದ್ಮಲ ಒಳ್ಳೆಯದಕ್ಕಾಗಿ ಇದನ್ನೆಲ್ಲ ಮಾಡಿದ್ದೇನೆ. ದಯವಿಟ್ಟು ಅವಳು ಮುಂದೆ ಜೀವನದಲ್ಲಿ ತುಂಬ ಚೆನ್ನಾಗಿರಬೇಕು. ಇಲ್ಲ ಅಂತ ಮಾತ್ರ ಹೇಳಬೇಡಿ ಅಂತ ಕಣ್ಣಲ್ಲಿ ನೀರು ಹಾಕುತ್ತಿರುವಾಗ ನಾನು ಅವರ ಮಾತು ಸತ್ಯವಿದೆ ಎಂದು ತಿಳಿದು ದೊಡ್ಡಮ್ಮನನ್ನು ಅವರನ್ನು ಕ್ಷಮಿಸಿಬಿಡಿ ದೊಡ್ಡಮ್ಮ ಅಂತ ಕೇಳಿದೆ.
ಆಗ ನನಗೆ ಇವರು ನಡೆದುಕೊಳ್ಳುತ್ತಿದ್ದ ಒಂದೊಂದು ರೀತಿಯು ಇದಕ್ಕಾಗಿ ಎಂದು ನೆನಪಿಗೆ ಬಂದಿತ್ತು. ಅಷ್ಟರಲ್ಲಿ ಅವರ ತಾಯಿಗೆ ಎಚ್ಚರವಾಗಿ ಆ ರೂಮಿಗೆ ಬಂದರು. ನನ್ನ ದೊಡ್ಡಮ್ಮ ಅವಳನ್ನು ನೋಡಿ ಹಲ್ಲು ಮಸೆಯುತ್ತಾ ಅವಳ ಜುಟ್ಟು ಹಿಡಿದುಕೊಂಡು ಚೆನ್ನಾಗಿ ಹೊಡೆಯುತ್ತಿದ್ದರು. ಅಶೋಕ ಆಗ ಅವರನ್ನು ತಡೆದರು. ದೊಡ್ಡಮ್ಮ ಅಪ್ಪನಿಗೆ ಫೋನ್ ಮಾಡಿ ಇಲ್ಲಿಗೆ ಬರುವುದಕ್ಕೆ ಹೇಳಿದರು. ಅಪ್ಪ ಬೆಳಗಾಗುತ್ತಿದ್ದಂತೆ ಇಲ್ಲಿಗೆ ಬಂದರು. ಅಪ್ಪನ ಜೊತೆ ಚಿಕ್ಕಮ್ಮ ಕೂಡ ಬಂದಿದ್ದರು. ನನ್ನ ದೊಡ್ಡಮ್ಮ ನನ್ನ ಚಿಕ್ಕಮ್ಮನನ್ನು ನೋಡಿದ ತಕ್ಷಣ, ಅಯ್ಯೋ ಪಾಪಿ, ನನ್ನ ಮಗಳ ಜೀವನಕ್ಕೆ ಆಸರೆ ಆಗ್ತೀಯಾ ಅಂತ ನಿನ್ನನ್ನು ಮದುವೆ ಮಾಡಿಸಿದ್ರೆ ನನ್ನ ಮಗಳ ಜೀವನವನ್ನೇ ನಾಶ ಮಾಡ್ತೀಯಾ ಅಂತ ಅವರ ಕೋಪ ತೀರುವವರೆಗೂ ಹೊಡೆಯುತ್ತಿದ್ದರು. ಅಪ್ಪನೂ ಕೂಡ ಚಿಕ್ಕಮ್ಮನಿಗೆ ಹೊಡೆಯುತ್ತಿದ್ದರು. ಆಗ ಚಿಕ್ಕಮ್ಮ ನನ್ನ ಕಾಲು ಹಿಡಿದುಕೊಂಡು, ನನ್ನನ್ನು ಕ್ಷಮಿಸಿಬಿಡು ಮಗಳೇ, ನನ್ನಿಂದ ದೊಡ್ಡ ತಪ್ಪಾಗಿದೆ, ಇನ್ನು ಮುಂದೆ ನಾನು ಈ ರೀತಿ ಎಂದಿಗೂ ಮಾಡುವುದಿಲ್ಲ ಎಂದು ಕೇಳುತ್ತಿದ್ದರು. ಆಗ ಅಪ್ಪ ಮತ್ತೆ ದೊಡ್ಡಮ್ಮನನ್ನು ನಾನು ತಡೆದೆ. ಅಪ್ಪ, ಚಿಕ್ಕಮ್ಮನನ್ನು ಕ್ಷಮಿಸಿಬಿಡು, ಅವರಿಗೆ ಮಕ್ಕಳಾಗಿಲ್ಲ ಅನ್ನೋ ಬೇಸರದಲ್ಲಿ ಹೀಗೆ ಮಾಡಿದ್ದಾರೆ ಎಂದು ಹೇಳಿ ನಂತರ ಇಲ್ಲಿ ನಡೆದ ವಿಷಯವನ್ನೆಲ್ಲ ಕೇಳಿ ಅಪ್ಪ ನನ್ನನ್ನು ತಬ್ಬಿಕೊಂಡು ಕಣ್ಣೀರು ಹಾಕುತ್ತಿದ್ದರು. ನನ್ನನ್ನು ಕ್ಷಮಿಸಿಬಿಡು ಮಗಳೇ, ಇದೆಲ್ಲ ನನ್ನಿಂದಲೇ ಆಗಿದ್ದು. ನಾನು ಎರಡನೇ ಮದುವೆ ಆಗದಿದ್ದರೆ ನಿನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ನನ್ನ ಮಗಳನ್ನು ಯಾವ ಪರಿಸ್ಥಿತಿಗೆ ಕರೆದುಕೊಂಡು ಹೋಗಿದ್ದಾಳೆ ಎಂದು ಜೋರಾಗಿ ಅಳುತ್ತಿದ್ದರು. ಅದೇ ಸಮಯಕ್ಕೆ ಚಿನ್ಮಯ್ ಅವರ ಅಕ್ಕನ ಜೊತೆ ಅಲ್ಲಿಗೆ ಬಂದರು. ಆಗ ಅವರು ನನ್ನ ತಂದೆಯ ಕೈ ಹಿಡಿದುಕೊಂಡು, ಅಶೋಕ್ ಹೇಳಿದ ಎಲ್ಲವೂ ಸತ್ಯ. ಅವನು ನಿಮ್ಮ ಮಗಳನ್ನು ನೋಡಿದ ದಿನವೇ ಅವಳ ಫೋಟೋವನ್ನು ನನಗೆ ತಂದು ತೋರಿಸಿದ್ದ. ನಾನು ಮದುವೆಗಾಗಿ ಹೆಣ್ಣಿನ ಹುಡುಕಾಟದಲ್ಲಿದ್ದೆ. ಮತ್ತೆ ನಿಮ್ಮ ಬಗ್ಗೆ ಎಲ್ಲವನ್ನು ನನಗೆ ತಿಳಿಸಿದ್ದ. ಅವಳಿಗೆ ನನ್ನಿಂದ ಮೋಸ ಆಗಬಾರದು, ನೀವು ಅವಳನ್ನು ಮದುವೆಯಾಗಿ ಅವಳಿಗೆ ಒಂದು ಬಾಳು ಕೊಡಿ ಅಂತ ನನ್ನತ್ರ ಹೇಳಿದ. ಆದರೆ ಇದೆಲ್ಲವನ್ನು ನಿಮ್ಮ ಬಳಿ ಹೇಳೋದಕ್ಕೆ ಒಂದು ಸಮಯ ಬೇಕು ಅಂತ ಇಬ್ಬರು ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಹೀಗಾಗಿದೆ. ನಾನು ನಿಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೋತೀನಿ, ದಯವಿಟ್ಟು ಪದ್ಮನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳಿದರು. ಆಗ ನನ್ನ ತಂದೆ ನನ್ನ ಕಡೆ ನೋಡಿ ನನ್ನ ಒಪ್ಪಿಗೆ ಕೇಳಿದರು. ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸರು ಬಂದರು. ಅದಾಗಲೇ ನನ್ನ ದೊಡ್ಡಮ್ಮ ಫೋನ್ ಮಾಡಿ ಅಶೋಕ್ ಚಿಕ್ಕಮ್ಮ ಮತ್ತು ಅಶೋಕ್ ತಾಯಿಯ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು. ಪೊಲೀಸರು ಅಶೋಕ್ ಮತ್ತು ಅವರ ತಾಯಿಯ ಜೊತೆ ಚಿಕ್ಕಮ್ಮನನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗುತ್ತಿದ್ದರು. ಆಗ ನಾನು, ದಯವಿಟ್ಟು ಅವರನ್ನು ಬಿಟ್ಟು ಬಿಡಿ, ಇದೆಲ್ಲ ಆಗಬೇಕು ಅಂತ ನನ್ನ ಹಣೆಬರಹದಲ್ಲಿ ಬರೆದಿತ್ತೇನೋ, ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ, ನಾವು ಕಂಪ್ಲೇಂಟ್ನ ವಾಪಸ್ ತಗೋತೀನಿ, ದಯವಿಟ್ಟು ಅವರನ್ನು ಬಿಟ್ಟು ಬಿಡಿ. ಆಗ ಪೊಲೀಸರು, ನಿಜವಾಗಲೂ ನೀನು ಗ್ರೇಟ್ ತಾಯಿ, ನಿನಗೆ ಇಷ್ಟೆಲ್ಲ ಅವರಿಂದ ಅನ್ಯಾಯ ಆಗಿದ್ದರೂ ನೀನು ಅವರನ್ನು ಕ್ಷಮಿಸ್ತಾ ಇದ್ದೀಯಾ, ಮುಂದೆ ನೀನು ಜೀವನದಲ್ಲಿ ಚೆನ್ನಾಗಿರ್ತೀಯಾ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ಆಗ ಚಿನ್ಮಯ್ ಅಕ್ಕ, ನಾನು ಪದ್ಮನ ಅಶೋಕ್ ನೋಡಿದ ದಿನಾನೇ ನಾವು ಅವಳನ್ನು ಇಷ್ಟಪಟ್ಟಿದ್ವಿ. ಅಶೋಕ್ ಅವರ ಫೋಟೋವನ್ನು ಕಳಿಸಿದ್ದ. ನಾನು ನನ್ನ ತಮ್ಮನಿಗೆ ಹೇಳುತ್ತಿದ್ದೆ, ನೀನು ಮದುವೆಯಾದರೆ ಇದೇ ಹುಡುಗಿನ ಆಗಬೇಕು ಅಂತ. ನನಗೆ ಈಗ ಅನ್ನಿಸ್ತಿದೆ, ನನ್ನ ತಮ್ಮನಿಗೆ ಸರಿಯಾದ ಹುಡುಗಿ ಸಿಕ್ಕಿದ್ದಾಳೆ ಅಂತ. ಗೋಪಯ್ಯನವರೇ, ನಿಮ್ಮ ಮಗಳು ನಮ್ಮ ಮನೆಯಲ್ಲಿ ಸುಖವಾಗಿ ಇರ್ತಾಳೆ. ನೀವು ಯಾವುದೇ ಚಿಂತೆ ಇಲ್ಲದೆ ಅವಳನ್ನು ನನ್ನ ತಮ್ಮನಿಗೆ ಮದುವೆ ಮಾಡಿಕೊಡಿ, ನಿಮ್ಮನ್ನು ಕೈ ಮುಗಿದು ಕೇಳ್ಕೋತೀನಿ ಅಂತ ಹೇಳಿದಾಗ ನನ್ನ ತಂದೆ ನನ್ನ ಒಪ್ಪಿಗೆ ತೆಗೆದುಕೊಂಡು ಒಂದು ದೇವಸ್ಥಾನದಲ್ಲಿ ನಮ್ಮಿಬ್ಬರ ಮದುವೆಯನ್ನು ಮಾಡಿದರು. ನಾನು ಚಿನ್ಮಯ್ಯನ ಮದುವೆ ಆದಮೇಲೆ ನನ್ನ ಜೀವನವೇ ಬದಲಾಯಿತು. ಈಗ ನಾನು ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೇನೆ. ಅದರ ಸಾಕ್ಷಿಯಾಗಿ ನಮ್ಮಿಬ್ಬರಿಗೆ ಈಗ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಈ ನನ್ನ ಸಂತೋಷಕ್ಕೆ ಅಶೋಕ್ ಮುಖ್ಯ ಕಾರಣ. ಅಶೋಕ್ ಈಗ ಚಿನ್ಮಯ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದು ಇವತ್ತಿನ ಕಥೆಯಾಗಿದೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.